ನನ್ನ ಅಧ್ಯಾತ್ಮ ಬಂಧುಗಳೇ, ಅರ್ಜುನ ಕಂಡ ದೃಶ್ಯವನ್ನು ನಿನ್ನೆ ಅವನು ತನ್ನ ಅನಿಸಿಕೆಗಳನ್ನು ಎಲ್ಲ ಈ 18 ಅಕ್ಷೋಹಿಣಿ ಸೇನೆ, ಒಬ್ಬೊಬ್ಬ ವೀರನು, ದ್ರೋಣ ಭೀಷ್ಮಾದಿಗಳು ಎಲ್ಲರೂ ನಿನ್ನ ಬಾಯಿಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಒಂದು ಮಹತ್ತರವಾದಂಥ ಸಂಹಾರ ತಾಂಡವ, ಅದರ ದರ್ಶನ ನನಗೆ ಆಯಿತು ಅಂತ. ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಅದಕ್ಕೊಂದು ಉಪಮಾನ ಕೊಡ್ತಾನೆ. ಯಾಕೆ ಉಪಮಾನ ಯಾಕೆ ಕೊಡಬೇಕು? ಏನು ಕಾವ್ಯವೋ ಇದು? ಭಗವಂತನ ಹತ್ರ ಹೇಳುವಾಗ ಉಪಮಾನ ಯಾಕೆ ಕೊಡಬೇಕು ಅಂದರೆ, ಆ ಒಳಗೆ ಹೋದವರು ಇದ್ದಾರಲ್ಲ, 2 ಥರದ ಜನ ಇದ್ದಾರೆ ಅದರಲ್ಲಿ. ಯಾಕೆಂದರೆ 2 ಕಡೆಯವರು ಹೋಗಿದ್ದಾರಲ್ಲ. ಪಾಂಡವರ ಕಡೆಗೆ ಹೋರಾಟ ಮಾಡಿದಂಥ ಪುಣ್ಯಾತ್ಮರು ಒಳಗೆ ಹೋಗಿದ್ದಾರೆ, ದುರ್ಯೋಧನ ಕಡೆಗೆ ನಿಂತ ಪುಣ್ಯಾತ್ಮರು ದ್ರೋಣ ಭೀಷ್ಮಾದಿಗಳು ಒಳಗೆ ಹೋಗಿದ್ದಾರೆ, ಪಾಪಿಗಳು ಒಳಗೆ ಹೋಗಿದ್ದಾರೆ. ಎಲ್ಲರೂ ಒಳಗೆ ಹೋದಾಗ ಅದರಲ್ಲಿ ವ್ಯತ್ಯಾಸ ಇಲ್ವ? ಅವನಿಗೇನು ವ್ಯತ್ಯಾಸ ಕಂಡಿತು ಅಂತ. ಎಲ್ಲರೂ ಒಳಗೆ ಹೋಗೋದನ್ನು ನೋಡಿದ್ದಾನೆ. ಪುಣ್ಯಾತ್ಮರು ಒಳಗೆ ಹೋದರು, ಪಾಪಿಷ್ಠರು ಒಳಗೆ ಹೋದರು. ಆ ನೋಟ ಅರ್ಜುನನಿಗೆ ಆ ಒಳಗೆ ಹೋದಾಗ ಕಾಣುವ ದೃಶ್ಯ, ಯಾರು ಪುಣ್ಯಾತ್ಮರು ಯಾರು ಪಾತಕಿಗಳು ಅನ್ನುವಂಥದ್ದನ್ನು ಸ್ಪಷ್ಟ ಕಾಣುವ ರೀತಿಯಲ್ಲಿ ಅವನ ಆ ನೋಟ ಇತ್ತು ಅಂತ. ಅದನ್ನು ಅರ್ಜುನ ಹೇಳ್ತಾನೆ. ಮೊದಲು ಪುಣ್ಯಾತ್ಮರು ಹೋದಂಥದ್ದನ್ನು ಅವನಿಗೆ ಆಗಿರತಕ್ಕಂಥ ವಿಷಯ ಹೇಳ್ತಾನೆ. ಯಥಾ ನದೀನಾಂ ಬಹವೋಂಬು ವೇಗಾ ಸಮುದ್ರಮೇವ ಅಭಿಮುಖಾ ದ್ರವಂತಿ. ಹೇಗೆ ಹೋಗ್ತಾ ಇದ್ದಾರೆ ಅಂದರೆ, ಈ ನದಿಗಳೆಲ್ಲ ಹೋಗಿ ಸಮುದ್ರದಲ್ಲಿ ಸೇರಿದ ಹಾಗೆ. ಈ ಪುಣ್ಯಾತ್ಮರು ಭಗವಂತರು ಸೇರಿದರೆ ಹೋಗಿ ಸಮುದ್ರದಲ್ಲಿ ಸೇರಿಬಿಟ್ಟು ಎಲ್ಲ ಪುಣ್ಯ ನದಿಗಳು, ಗಂಗಾದಿ ತೀರ್ಥಗಳು ಸಮುದ್ರದಲ್ಲಿ ಹೋಗಿ ಸೇರುವ ಹಾಗೆ ಈ ಭೀಷ್ಮ ದ್ರೋಣಾದಿಗಳು ಹೋಗಿ ಸೇರ್ತಾ ಇದ್ದಾರೆ ಒಳಗೆ ಭಗವಂತನ ಒಡಲಲ್ಲಿ ಸೇರಿಕೊಂಡು. ಹೇಗೆ ಅಂದರೆ ನದಿಗಳೆಲ್ಲ ಸಮುದ್ರದಲ್ಲಿ ಸೇರಿದ ಹಾಗೆ. ಅದು ಒಂದು ರೀತಿಯಿಂದ ನಾಶ ಅಲ್ಲ, ಅದು ಒಂದು ಆನಂದಮಯವಾದ ಸಮಾಗಮ. ಕೆಲವರು ಹಾಗೆ ಹೋಗಿ ಸೇರ್ತಾ ಇದ್ದಾರೆ ಅಂತ ನೋಡಿ. ಆ ದೃಷ್ಟಾಂತದಿಂದಲೇ ಅವನ ದರ್ಶನದಲ್ಲಿರುವಂಥ ವ್ಯತ್ಯಾಸ, ಪುಣ್ಯಾತ್ಮರು ಮತ್ತು ಪಾಪಿಗಳು ಭಗವಂತರು ಹೋಗಿ ಸೇರುವಾಗ ಅವನ ಅನುಭವದ ಅಂತರ, ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಯಥಾ ನದೀನಾಂ ಬಹವೋ ಅಂಬುವೇಗ, ನದಿಗಳ ಜಲದ ಪ್ರವಾಹ ಕೊಚ್ಚಿಕೊಂಡು ಹೋಗುತ್ತೆ. 1-2 ಸಾವಿರಾರು ನದಿಗಳು ಅವೆಲ್ಲ ಹೋಗ್ತಾ ಇದ್ದಾವೆ ಸಮುದ್ರದ ಕಡೆಗೆ. ಸಮುದ್ರಮೇವ ಅಭಿಮುಖಾ, ಎಲ್ಲ ನದಿಗಳು ಸಮುದ್ರಕ್ಕೆ ಅಭಿಮುಖವಾಗಿ ಸಮುದ್ರದ ಕಡೆಗೆ, ಸಮುದ್ರದತ್ತ ದ್ರವಂತಿ ಹರ್ಕೊಂಡು ಹೋಗ್ತಾ ಇವೆ. ಹಾಗೇ ಹೇಳ್ತಾನೆ, ತಥಾ ತವಾಮಿ ನರಲೋಕ ವೀರಾಹ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಹೇಗೆ ಎಲ್ಲ ನದಿಯ ನೀರು ಕೂಡ ಪ್ರವಾಹ ವೇಗವಾಗಿ ಧಾವಿಸಿ ಸಮುದ್ರವನ್ನು ಹೋಗಿ ಸೇರುತ್ತೋ, ಹಾಗೆ ಈ ನರಲೋಕ ವೀರಾಹ, ಈ ನರಲೋಕದಲ್ಲಿ, ನರಲೋಕ ವೀರಾಹ ಅಂತನ್ನುವಾಗ ನರಲೋಕದ ವೀರರು, ಭೂಮಿಯಲ್ಲಿ ಹುಟ್ಟಿ ಬಂದ ವೀರರು. ಅಂದರೆ ಭೂಮಿಯಲ್ಲಿದ್ದವರೆಲ್ಲ ನರಲೋಕ ವೀರರೇ. ಅದೊಂದು ವಿಶೇಷ ಇದೆ. ಒಂದು ಅದಕ್ಕೆ ನೋಡಿ, ನರ ಲೋಕ ವೀರ, ಬರೀ ಲೋಕ ಅನ್ನೋ ಶಬ್ದ ಬೇಡ. ವೀರರು ಎಂಥ ವೀರರು? ನರವೀರರು. ಅಂದರೆ ಎಲ್ಲರೂ ನರರೇ. ಅದು ನರಲೋಕದ ದೇವಾಂಶ ಸಂಭೂತರು. ಅದರಿಂದ ಅನ್ನೋದಕ್ಕೆ ಆ ಧ್ವನಿ ಇದೆ. ನರವೀರಾಹ ಅಂತಲೂ ಹೇಳೋದಿಲ್ಲ ಅವರು, ಬರೇ ವೀರಾಹ ಅಂತಲೂ ಅನ್ನೋದಿಲ್ಲ, ನಿರ್ವೀರಾಹ ಅಂತ ಹೇಳೋದು. ನರಲೋಕ ವೀರಾಹ ಅಂತ. ನರಲೋಕ ಅಂದರೆ ಭೂಲೋಕ, ಅದು ಒಂದರ್ಥ. ನರರು ಅಂದರೂ ಸಾಕಲ್ಲ, ನರವೀರರು ಅಂದರೆ ಭೂಲೋಕದಲ್ಲಿರುವ ವೀರರು ಅಂತ ಅರ್ಥ ಆಗುತ್ತೆ. ಲೋಕ ಅಂದರೆ ಲೋಕದ ದರ್ಶನೆ. ಭೂಮಿಯಲ್ಲಿ ಬಂದಂಥ ವೀರರು ಅವರು ಪುಣ್ಯಾತ್ಮರು. ಯಾಕೆಂದರೆ ಜ್ಞಾನಿಗಳು ಅವರು. ಲೋಕ ಶಬ್ದ ಅನ್ನೋದು ಜ್ಞಾನಿ ಅನ್ನೋ ಅರ್ಥ ನೋಡಿ. ಜ್ಞಾನಿಗಳು, ದೃಢಭೀಷ್ಮಾದಿಗಳು, ಭೂಮಿಗೆ ಇಳಿದು ಬಂದ ಜ್ಞಾನಿಗಳಾದ ದೇವಾಂಶ ಸಂಭೂತರು, ಅವರು ಕೂಡ ಹೋಗ್ತಾ ಇದ್ದಾರೆ. ತಥಾ ತವಾಮಿ ವಕ್ತ್ರಾಣಿ ವಿಶಂತಿ. ನಿನ್ನ ಬಾಯಿಯೊಳಗೆ ಎಂಥ ವಕ್ತ್ರಗಳು, 1000 ಬಾಯಿ, ಎಲ್ಲ 1000 ಬಾಯಿಗಳಲ್ಲೂ ಕೂಡ ಅಭಿವಿಜ್ವಲಂತಿ, ಬೆಂಕಿಯ ಜ್ವಾಲೆಯಂತೆ ಬೆಂಕಿಯನ್ನು ಉಳತಕ್ಕಂಥ ಪ್ರಕಾಶಮಾನವಾಗಿರ್ತಕ್ಕಂಥ ಮುಖಗಳು. ಆ ಮುಖದೊಳಗೆ ಸಮುದ್ರದೊಳಗೆ ನದಿಗಳ ನೀರು ಹೋಗುವಂತೆ ಇವರು ಪ್ರವೇಶ ಮಾಡ್ತಾ ಇದ್ದಾರೆ. ಈ ಪ್ರವೇಶದಲ್ಲಿ ಒಂದು ಮಾಂಗಲಿಕವಾದ ಆಸ್ಪೆಕ್ಟ್ ಕೊಟ್ಟಬೇಕು. ನದಿಗಳ ನೀರು ನಾಶವಾಗುವುದಿಲ್ಲ. ಮತ್ತು ಒಂದು ದೃಷ್ಟಿಯಿಂದ ಸಮುದ್ರ ಅಂದರೆ ನದಿಗಳು ಪತ್ನಿಯರಿದ್ದ ಹಾಗೆ, ಸಮುದ್ರ ನದಿಗಳಿಗೆ ಪತಿ ಇದ್ದ ಹಾಗೆ. ಇದು ಒಂದು ರೀತಿಯಿಂದ ಎಲ್ಲೋ ಇದ್ದ ಪತಿ ಪತ್ನಿಯರ ಸಮಾಗಮ. ಎಲ್ಲೋ ಬರೋವರ್ನಲ್ಲಿದ್ದ ಗಂಡ ಅವನಿಗೆ ಇವರಿಗೂ ವೀಸಾ ಸಿಕ್ಕಿ ಹೋಗಿ ಸೇರಿಕೊಂಡ ಹಾಗೆ. ನದಿಗಳು ಹೋಗಿ ಸಮುದ್ರವನ್ನು ಸೇರಿದ ಹಾಗೆ. ಅಂದರೆ ಇಟ್ಸ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್.
ನದಿಗಳು ತನ್ನ ಗಂಡನ ಮನೆಗೆ ಹೋಗಿ ಸೇರಿದ ಹಾಗೆ, ಗಂಡನ ಭೇಟಿಯಾದ ಹಾಗೆ. ಹಾಗೆ ನದಿಗಳು ನೀರಿನಲ್ಲಿ ಸಮುದ್ರದಲ್ಲಿ ಸೇರುವುದು ಅಂದರೆ ಅದು ದುರಂತ ಅಲ್ಲ. ಹಾಗೆ ಇವರೆಲ್ಲ ಪುಣ್ಯಾತ್ಮರು, ಭಗವಂತನ ಹೋಗಿ ಸೇರಬೇಕಾದವರು ಸೇರಿದರು. ಈ ದೃಷ್ಟಾಂತದಲ್ಲಿ ಒಂದು ಮಾಂಗಲಿಕವಾದ ಮುಖ ಇದೆ. ಆ ಟ್ರಾಜಿಕ್ ಆಸ್ಪೆಕ್ಟೇ ಇಲ್ಲ ನೋಡಿ. ನದಿಗಳು ಸಮುದ್ರದಲ್ಲಿ ಹೇಗೆ ಸೇರುವುದು ಟ್ರಾಜಿಡಿ ಅಲ್ಲೇ ಅಲ್ಲ. ಅದರಿಂದ ಈ ದೃಷ್ಟಾಂತದ ಮೂಲಕ ಪುಣ್ಯಾತ್ಮರು ಭಗವಂತನ ಹೋಗಿ ಸೇರಬೇಕಾದವರು, ಅವರು ನ್ಯಾಯವಾಗಿ ಭಗವಂತನ ಸೇರಬೇಕಾದವರು ಸೇರಿದರು. ಅಲ್ಲಿ ಭಯಾನಕವಾದ ನೋಟ ಇಲ್ಲ, ಅದು ಆನಂದಮಯವಾದ ದೃಶ್ಯ. ಅವರು ಸಂತೋಷವಾಗಿ ಭಗವಂತನ ಪ್ರವೇಶ ಮಾಡ್ತಾ ಇದ್ದಾರೆ, ಭಗವಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಸಮುದ್ರಕ್ಕೆ ನದಿಗಳು ಹೋಗಿ ಸೇರುವುದನ್ನು ನೋಡುವುದಕ್ಕೆ ಹೇಗೆ ಆನಂದವೋ ಹಾಗೆ ಇದೊಂದು ಅಪೂರ್ವವಾದ ದೃಷ್ಟಾಂತ ಕೊಟ್ಟುಬಿಟ್ಟ. ಆದರೆ ಕೆಲವರು ಹೋಗಿ ಸೇರ್ತಾ ಇದ್ದಾರೆ, ಅವು ಅಯೋಗ್ಯರು, ಭಗವಂತನ ಸೇರ್ಲಿಕ್ಕೆ ಯೋಗ್ಯವಾದವುಗಳಲ್ಲ. ಅವುಗಳಿಗೆ ಭಗವಂತನ ಪ್ರವೇಶ ಅಂದರೆ ನಾಶ. ಇಲ್ಲಿ ನದಿ ನಾಶ ಆಗಲಿಲ್ಲ, ಸಮುದ್ರದಲ್ಲಿ ಹೋಗಿ ಸೇರಿತಷ್ಟೇ. ಉಳಿದವುಗಳು ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಹ ಅಂದರು. ಅದು ಹೇಗೆ ಉಳಿದವು ಹೋಗ್ತಾ ಇವೆ, ಹೇಗೆ ಅಂದರೆ ಚಿಟ್ಟೆ ಹುಳ ದೀಪಕ್ಕೆ ಬಿದ್ದ ಹಾಗೆ ಬಿದ್ದು ಸುಟ್ಟು ನಾಶವಾಗಿ ಹೋದವು. ದೃಷ್ಟಾಂತದ ಡಿಫರೆನ್ಸ್ ಉಂಟು. ಒಂದು ನದಿಗೆ ಸಮುದ್ರ ಸೇರಿದ ಹಾಗೆ, ಇನ್ನೊಂದು ಪತಂಗ ಬೆಂಕಿ ಬಿದ್ದ ಹಾಗೆ. ಪತಂಗದ ಹುಳ ಬೆಂಕಿ ಬಿದ್ದ ಹಾಗೆ ಬೀಳ್ತಾ ಇದ್ದಾವೆ ಕೆಲವು. ಇವು ಪಾಪಿಗಳು, ಅವು ಸುಟ್ಟೆ ಹೋದವು, ಅವಕ್ಕೇನು ಉದ್ಧಾರದ ಪ್ರಶ್ನೆ ಇಲ್ಲ. ಎರಡು ದೃಷ್ಟಾಂತದ ಮೂಲಕ ಒಳಗೆ ಹೋಗಿರತಕ್ಕ ಪಾಪಿ ಜೀವಗಳ ಪುಣ್ಯ ಜೀವಗಳ ಎರಡು ಸ್ಥಿತಿಯನ್ನು ಎಷ್ಟು ವಿವಿಡಾಗಿ ತೋರಿಸ್ತಾನೆ ಅರ್ಜುನ. ಅರ್ಜುನ ತೋರಿಸಿದ್ನೋ ಇಲ್ಲೋ ವೇದವ್ಯಾಸರು ತೋರಿಸ್ತಾರೆ ನಮಗೆ. ಅವನು ಕೃಷ್ಣ ಹತ್ರ ಇಷ್ಟೆಲ್ಲ ಹೇಳಿದ್ನೋ ಇಲ್ಲೋ ವೇದವ್ಯಾಸರು ನಮಗೆ ಅರ್ಥ ಆಗಬೇಕು ಅಂತ ಇಷ್ಟೆಲ್ಲ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಕೊಟ್ಟ ಮೇಲೂ ಅರ್ಥ ಆಗೋದಿಲ್ಲ, ಯಾಕೆಂದರೆ ಯಾರು ವ್ಯಾಖ್ಯಾನ ಬರೀಲಿಲ್ಲ ಅದಕ್ಕೆ. ಪ್ರಾಚೀನರು ವ್ಯಾಖ್ಯಾನ ಬರೆದ್ರೆ ಮಾತ್ರ ಅರ್ಥ ಆಗೋದು. ನಮಗೆ ವ್ಯಾಖ್ಯಾನ ಊರು ಹೊಡೆದು ಪಾಠ ಹೇಳೋರು ನಾವು. ಯಥಾ ಈ ಪ್ರದೀಪ್ತಂ ಜ್ವಲನಂ ಪತಂಗ. ಮತ್ತೆ ಕೆಲವು ಹೋಗ್ತಾ ಇವೆ ಹೇಗೆ ಅಂದರೆ ಪ್ರದೀಪ್ತಂ ಜ್ವಲನಂ, ಉರಿಯುವ ಬೆಂಕಿಗೆ ಪತಂಗದ ಹುಳ ಬಿದ್ದು ಹಾಗೆ ಬೀಳ್ತಾ ಇದ್ದೇವೆ. ಅದು ಹೋದ ನಾಶವೇ, ಸರ್ವನಾಶ. ಅವುಗಳಿಗೆ ಉದ್ಧಾರ ಇಲ್ಲ, ನಾಶವಾಗಿ ಹೋದವು. ಅದನ್ನು ಯಾಕೆಂದರೆ ಅದಕ್ಕೆ ಅವು ಯಾಕೆ ಹೋಗ್ತಾವೆ, ವಿಶಂತಿ ನಾಶಾಯ ಸಮೃದ್ಧ ವೇಗಾಹ. ನಾಶಾಯ ವಿಶಂತಿ, ಅವು ಪ್ರವೇಶ ಮಾಡಿ. ಈಗ ನದಿಗಳು ಸಮುದ್ರವನ್ನು ಪ್ರವೇಶ ಮಾಡೋದು ನಾಶಕ್ಕೋಸ್ಕರ ಅಲ್ಲ, ಆತ್ಮನಾಶಕ್ಕೋಸ್ಕರ ಅಲ್ಲ. ಪತಂಗಗಳು ಬೆಂಕಿಗೆ ಹಾರುತ್ತಾವಲ್ಲ, ಆ ಪತಂಗಗಳು ಬೆಂಕಿಗೆ ಹಾರೋದು ಯಾಕೆ ಅಂದರೆ ಅವು ಸಾಯಬೇಕು ಅಂತ ಹಾರೋದಲ್ಲ. ಆದರೆ ಹಾರುವುದರಿಂದ ಸಾವಲ್ಲದೆ ಇನ್ನೇನು ಉಪಯೋಗವೂ ಇಲ್ಲ. ದೀಪದ ಶಿಖೆಯ ಮೇಲೆ ಹುಳಗಳು ಬಿದ್ದರೆ ಅವುಗಳು ಬೀಳುವುದೇನು ಅಂದರೆ ಪೆದ್ದುತನ ಪಾಪ, ಏನು ಮಾಡೋದು. ಅವುಗಳಿಗೆ ಏನೋ ಅದು ಒಳ್ಳೆ ಚೆನ್ನಾಗಿ ದೀಪ ಮಿಂಚುತ್ತಾ ಇರ್ತಾರೆ, ಹೊಳಿತಾ ಇರ್ತದಲ್ಲ, ಏನು ತಿನ್ನೋ ವಸ್ತು ಅಂತ ಹಾರ್ತಾವೋ, ಏನು ಹಣ್ಣು ಅಂತ ತಿಳ್ಕೊಂಡಿರ್ತಾವೋ, ಏನೋ ಒಂದು ಭ್ರಮೆ, ರೋಚಕವಾದ ವಸ್ತು ಅಂತ ಹೇಳ್ಕೊಂಡು ಅದ್ರ ಮೇಲೆ ಹಾರ್ತಾವೆ. ಅದು ಸುಡುತ್ತೆ ಅಂತ ಗೊತ್ತಿಲ್ಲ. ಈ ಮಕ್ಕಳು ಏನಾದರೂ ಅದು ದೀಪ ಇಟ್ಟರೆ ಕೈ ಹಾಕೋಲ್ವ, ಹಾಗೆ ಅದು ಏನೋ ಒಂದು ಚಂದ ಕಂಡಿತು ಅಂತ ಅದರ ಮೇಲೆ. ಒಂದು ದೃಷ್ಟಿಯಿಂದ ಚಂದ ಕಂಡದ್ದು ಅಂತ ಎಲ್ಲ ಹಿಡಿಲಿಕ್ಕೆ ಹೋದರೆ ಹಿಂಗೆ ಆಗೋದು. ಅದು ಚಂದ ಕಂಡಿತು ಅಂತ ಹಿಡಿಲಿಕ್ಕೆ ಹೋದಾಗ ಸುಟ್ಟುಕೊಂಡ ಕೈ ಇಡೀ ಸರ್ವತ್ ಪತಂಗ ತಥೈವ ಯಥಾ ಪತಂತಿ ವಿಶಂತಿ ನಾಶಾಯ ಯಥಾ ಪತಂಗಾ. ಹೇಗೆ ಸಮೃದ್ಧ ವೇಗ ಇಷ್ಟಾಗಿ ಏನು ಧಾವಂತ ಅದಕ್ಕೆ ಹೋಗಿ ಬೀಳಬೇಕಾದ್ರೆ ಇರು ಉಮೇದು ಹಾರುವುದೇನು, ಯಾಕೆಂದರೆ ಸಾಯುವುದಕ್ಕೋಸ್ಕರ ಹಾರ್ತಾವೆ. ಪತಂಗದ ಹುಳಗಳು ದೊಪ ಬಿದ್ದು ಸಾಯ್ತವೆ, ಸಾಯುವುದಕ್ಕೋಸ್ಕರ ಬೀಳ್ತಾವಲ್ಲ. ಹಾಗೆ ಕೆಲವು ಅಯೋಗ್ಯರು ಹೋಗಿ ಬಾಯಿಯೊಳಗೆ ಹೋಗ್ತಾ ಇದ್ದಾವೆ, ಅವು ನಾಶಕ್ಕೋಸ್ಕರ. ತಥೈವ ನಾಶಾಯ ವಿಶಂತಿ ಲೋಕಾಹ. ಹಾಗೇ ಈ ಕೆಲವು ಲೋಕಗಳು, ಕೆಲವು ಜನರಿದ್ದಾವಲ್ಲ, ಅವು ವೀರರೂ ಅಲ್ಲ, ನರಲೋಕಕ್ಕೆ ಅವತರಿಸಿ ಬಂದವರು ಅಲ್ಲ, ಅವು ಪಾಪಿಗಳು. ಅವು ನಾಶಾಯ ವಿಶಂತಿ, ತಮ್ಮ ಸರ್ವನಾಶಕ್ಕೋಸ್ಕರ ಬೀಳ್ತಾ ಇದ್ದಾವೆ ಪತಂಗದ ಹಾಗೆ. ಈ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ, ಅವುಗಳಿಗೂ ಮೇದು ಸಮೃದ್ಧ ವೇಗ. ತ್ವರಮಾಣ, ಅವಸರವಾಗಿ ನಾನು ಮುಂದೆ ಅಂತ ಹೋಗಿ ನಿನ್ನ ಬಾಯಿಯೊಳಗೆ ಬೀಳ್ತಾ ಇವೆ. ಅಯೋಗ್ಯರು ಬೀಳ್ತಾ ಇದ್ದಾರೆ, ಯೋಗ್ಯರು ಬೀಳ್ತಾ ಇದ್ದಾರೆ. ತವಾಪಿ ವಕ್ತ್ರಾಣಿ ನಿನ್ನ ಬಾಯಿಗೂ ಬೀಳ್ತಾ ಇದ್ದಾವೆ ಅಂತಲ್ಲ. ಲೋಕಾ ಅಪಿ ವಕ್ತ್ರಾಣಿ ವಿಶಂತಿ. ಬೇರೆ ಜನರೂ ಕೂಡ, ಅಂದರೆ ಅಯೋಗ್ಯ ಜನರೂ ಕೂಡ ಪತಂಗಗಳು ಹೇಗೆ, ಇದು ಎರಡು ವಿಧ. ಆ ಅಪಿ ಅನ್ನೋದನ್ನು ಲೋಕಾಹ ಅನ್ನೋಲ್ಲಿ ಅನ್ವಯ ಮಾಡಿ. ವಿಶಂತಿ ಲೋಕಾ ಅಪಿ ಅಂದರೆ ಹಿಂದೆ ಹೇಳಿರ್ತಕ್ಕ ಪುಣ್ಯ ಜೀವಿಗಳು ಅಷ್ಟೇ ಅಲ್ಲ, ಉಳಿದ ಪ್ರಾಣಿಗಳು, ಆ ಪಾಪಿಗಳೂ ಕೂಡ. ಮತ್ತು ಹೇಗೆ ಪತಂಗಗಳು ಹಾಗೆ ಲೋಕಾ ಅಪಿ. ದೃಷ್ಟಾಂತ ದಾರ್ಷ್ಟಾಂತಿಕಗಳ ಸಮನ್ವಯಕ್ಕೋಸ್ಕರವೂ ಅಪಿಶಬ್ದ, ಎರಡು ದಾರ್ಷ್ಟಾಂತಿಕಗಳ ಸಮುಚ್ಚಯಕ್ಕೋಸ್ಕರವೂ ಅಪಿಶಬ್ದ ಇದೆ. ಹೇಗೆ ಕೆಲವರು ಪುಣ್ಯಜೀವಿಗಳು ಸಮುದ್ರವನ್ನು ಸೇರುವ ನದಿಯಂತೆ ಹೋಗಿ ಭಗವಂತನ ಸೇರ್ತಾರೋ, ಹಾಗೆ ಪಾಪಜೀವಿಗಳಿಗೂ ಕೂಡ ಭಗವಂತನ ಸೇರಿದರು. ಆದರೆ ಸಮುದ್ರವನ್ನು ಸೇರುವ ನದಿಗಳಂತೆ ಅಲ್ಲ, ಬೆಂಕಿಗೆ ಹಾರುವ ಹುಳಗಳಂತೆ.
ಆಮೇಲೆ ಹೇಗೆ ಬೆಂಕಿಗೆ ಹಾರುವ ಹುಳುಗಳು ಹಾಗೆ ಇವುಗಳು ಕೂಡ ಭಗವಂತನ ಬಾಯಿ ಎಂಬ ಬೆಂಕಿಗೆ ಬಿದ್ದವು. ಹೀಗೆ ಆ ಅಪಿ ಅನ್ನೋ ಶಬ್ದ ಎರಡು ವಿಧದಿಂದ ಅನ್ವಯವಾಗಿ ಎರಡು ರೀತಿಯಿಂದ ತೆರಕೊಳ್ಳುತ್ತೆ. ಈ ಎರಡು ದೃಷ್ಟಾಂತದಿಂದ ವ್ಯತ್ಯಾಸ ನಮಗೆ ಸ್ಪಷ್ಟ ಗೊತ್ತು. ಒಂದು ನಾಶಕ್ಕೋಸ್ಕರ ಹೋಗಿ ಬಿದ್ದು ನಾಶ ಆಗುವವು, ಅಂದರೆ ತಮಸ್ಸಿಗೆ ಹೋಗುವವುಗಳು, ಅವು ಸರ್ವನಾಶ ಆಗಿ ಕೊನೆಗೆ ತಮಸ್ಸಿಗೆ ಹೋಗಿ ಬೀಳುವವುಗಳು. ಕೆಲವು ನದಿ ಸಮುದ್ರಕ್ಕೆ ಹೋಗಿ ಸೇರಿದಂತೆ ಒಂದು ಆನಂದಮಯವಾದ ಸಮಾಗಮ, ಇಟ್ ಇಸ್ ಎ ಪ್ಲೆಸೆಂಟ್ ಯೂನಿಯನ್. ಅದು ಒಂದು ಜತೆ ಸೇರುವುದು, ಸಮಾಗಮ, ನಾಶವೇ ಇಲ್ಲ ಅಲ್ಲಿ. ಅಲ್ಲಿ ಸಮುದ್ರದಲ್ಲಿ ನದಿ ಹೋಗಿ ಸೇರಿದ್ದರಿಂದ ಸಮುದ್ರವೂ ನಾಶ ಆಗೋಲ್ಲ, ನದಿಯೂ ನಾಶವಾಗೋಲ್ಲ, ಎರಡು ಒಟ್ಟಿಗೆ ಸೇರ್ತಾವೆ ಅಷ್ಟೇ. ಅಲ್ರಿ ನದಿ ನಾಶ ಆಯ್ತಲ್ವ, ಎಲ್ಲಿ ನಾಶ ಆಯಿತು? ನಾಶ ಆಗಲಿಲ್ಲ, ಮತ್ತೆ ಏನಾಯಿತು? ಒಂದು ಒಟ್ಟಿಗೆ ಸೇರಿತಷ್ಟೇ. ಮತ್ತೆ ನಮಗೆ ಎಲ್ಲ ಮತ್ತೆ ನದಿ ಅಂತ ಬೇರೆ ತೆಗಿಲಿಕ್ಕೆ ಬರುತ್ತಾ ಅಂತ ಬರೋಲ್ಲ. ಅದಕ್ಕೇನು ಮಾಡೋದು? ಒಂದೇ ಥರದ ಎರಡು ವಸ್ತು ಒಟ್ಟು ಮಾಡಿದರೆ ತೆಗಿಲಿಕ್ಕೆ ಬರೋಲ್ಲ. ಇವಾಗ ಒಂದು ಮುಷ್ಟಿ ಅಕ್ಕಿ ಒಂದು ತಟ್ಟೆಗೆ ಎರಡು ಕೈಲಿ ಹಿಡ್ಕೊಳ್ಳಿ ಒಟ್ಟಿಗೆ ಹಾಕಿ ಅದನ್ನು ತೆಗಿಲಿಕ್ಕೆ ಬರೋಲ್ಲ. ಬೇರೆ ಅಕ್ಕಿ ಇಲ್ವಾ ತೆಗಿಲಿಕ್ಕೆ ಬರೋ? ಅದಕ್ಕೇನು ಮಾಡೋದು? ಒಂದೇ ಜಾತಿಯ ವಸ್ತುವನ್ನು ಒಟ್ಟಿಗೆ ಮಾಡಿದರೆ ಮತ್ತೆ ಬೇರೆ ಯಾವುದೊಂದು ಗೊತ್ತಾಗೋಲ್ಲ. ಹಾಗೆ ಎರಡು ನೀರು ಒಟ್ಟಾಯಿತು. ಅದರಿಂದ ನಮಗೆ ನದಿಯ ನೀರು ಯಾವುದು, ಸಮುದ್ರ ನೀರು ಯಾವುದು ಗೊತ್ತಾಗಲ್ಲ. ಹೊರತು ನದಿಯ ನೀರು ನಾಶ ಆಗಲಿಲ್ಲ, ಸೇರಿತು. ಎರಡು ಲೋಟದಲ್ಲಿದ್ದ ನೀರು ಒಂದು ಲೋಟಕ್ಕೆ ಹಾಕಿದರೆ ಹೇಗೆ ಒಟ್ಟಾಗುತ್ತೋ, ಎರಡು ಮುಷ್ಟಿಯಲ್ಲಿದ್ದ ಅಕ್ಕಿ ಒಂದೇ ತಟ್ಟೆಯಲ್ಲಿ ಹಾಕಿದರೆ ಹೇಗೆ ಒಟ್ಟಾಗುತ್ತೋ, ಮತ್ತೆ ಹೇಗೆ ಅದನ್ನು ಬೇರೆ ಮಾಡಲಿಕ್ಕೆ ಆ ಕೈಯಲ್ಲಿದ್ದ ಅಕ್ಕಿ ಒಂದೊಂದು ಬೇರೆ ಕೊಡ್ರಿ ಸ್ವಾಮಿ ಅಂತ ಎಲ್ಲಿ ಕೊಡೋದು? ಆಮೇಲೆ ಎಲ್ಲ ಬಿಳಿ ಅಕ್ಕಿ. ಆದರೆ ಬೇರೆ ಮಾಡಬೇಕಾದ್ರೆ ಏನು ಮಾಡಬೇಕು? ಒಂದು ಕೈಲಿ ಎಳ್ಳು ಒಂದು ಕೈಲಿ ಅಕ್ಕಿ ಹಿಡ್ಕೊಂಡಿದ್ರೆ ಶ್ರಾದ್ದಕ್ಕೆ ಉಪಯೋಗ ಆಗುತ್ತೆ. ಅದು ಎರಡು ತಟ್ಟೆ ಅದನ್ನು ಒಟ್ಟಿಗೆ ಹಾಕಿದ್ರೆ ಬೇರೆ ಮಾಡೋದು. ಯಾಕೆಂದರೆ ಅದು ಒಂದು ಕಪ್ಪಿದೆ, ಒಂದು ಬಿಳಿ ಇದೆ. ಸೊ ಡಿಫರೆಂಟ್ ಆದಂಥ ಕ್ವಾಲಿಟಿ ಇದ್ದಲ್ಲಿ ಮಾಡಬಹುದು. ಒಂದು ಮುಷ್ಟಿ ಅಕ್ಕಿ ಎಳ್ಳು, ಒಂದು ಮುಷ್ಟಿ ಎಳ್ಳು ಒಟ್ಟಿಗೆ ಮಾಡಿ ಬೇರೆ ಮಾಡೋದು ಹೇಗೆ? ಒಂದು ಮುಷ್ಟಿ ಅಕ್ಕಿ ಒಟ್ಟು ಮಾಡಿ ಬೇರೆ ಮಾಡೋದು ಹೇಗೆ? ಒಂದು ಲೋಟ ನೀರು ಒಟ್ಟು ಮಾಡಿ ಬೇರೆ ಮಾಡೋದು ಹೇಗೆ? ಬೇರೆ ಇದೆ, ಮಾಡಲಿಕ್ಕೆ ಬರೋಲ್ಲ. ಹಾಗೇನೆ ನದಿ ಸಮುದ್ರದೊಡನೆ ಸೇರಿತು, ನಮಗೆ ಮತ್ತೆ ಬೇರೆ ಮಾಡಲಿಕ್ಕೆ ಬರೋಲ್ಲ. ಆದರೆ ವಾಯುದೇವರಿಗೆ ಗೊತ್ತುಂಟು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಭಾರಿ ವಿಚಿತ್ರ. ವಾಯುದೇವರಿಗೆ ಆ ನದಿ ನೀರು ನದಿ ದೇವತೆಗಳಿಗೂ ಗೊತ್ತಾಗೋಲ್ಲ ಅಂತೆ. ತಮಾಷೆ ನೋಡಿ, ಇದು ನನ್ನ ನೀರು ಅಂತ ಅಲ್ಲಿ ಸಮುದ್ರಕ್ಕೆ ಹೋಗಿ ಸೇರಿದ ಮೇಲೆ ಗಂಗೆಗೆ ನನ್ನ ನೀರು, ಯಮುನೆಗೆ ನನ್ನ ನೀರು ಅಂತ ಗೊತ್ತಾಗತ್ತಾ? ಗೊತ್ತಾಗೋಲ್ಲ. ಆದರೆ ಅದು ಗೊತ್ತಾಗೋರು ಇದ್ದಾನೆ ಯಾರು? ಭಗವಂತನಿಗೆ ಗೊತ್ತಾಗತ್ತಲ್ಲ. ಅದು ಬಿಟ್ಟರೆ ವಾಯುದೇವರಿಗೆ ಗೊತ್ತಾಗುತ್ತೆ. ಮೇಘೇ ಕೃತ್ವ ಪ್ರವರ್ಷತಿ ಅಂತ ಅವರು ಸಮುದ್ರದಿಂದ ನೀರನ್ನು ಮೇಘಕ್ಕೆ ಕಳಿಸುವಾಗ ವಾಯುದೇವರು ಭಾರಿ ವಿಚಿತ್ರ. ಅದು ಅವರು ಸಮುದ್ರದ ನೀರನ್ನು ಮೇಲೆ ಕಳಿಸುವುದೇ ಇಲ್ಲ, ಮತ್ತು ನದಿ ನೀರನ್ನೇ ಮೇಲಕ್ಕೆ ಕಳಿಸೋದು. ಆದ್ದರಿಂದ ಯಾವತ್ತೂ ಉಪ್ಪು ನೀರಿನ ಮಳೆ ಬರೋಲ್ಲ. ಅವರು ನೀರನ್ನು ಮೇಲಕ್ಕೆ ಕಳಿಸುವಾಗ ಸಮುದ್ರದ ನೀರನ್ನು ಮೇಲಕ್ಕೆ ಕಳಿಸುವುದಿಲ್ಲ. ಅದು ನದಿಯ ನೀರನ್ನೇ ಮೇಘೇ ಕೃತ್ವ ಪ್ರವರ್ಷತಿ. ಆ ನದಿಯಭಿಮಾನಿ ದೇವತೆಗಳಿಗೆ ಸಂಬಂಧಪಟ್ಟ ನೀರನ್ನೇ ಬೇರ್ಪಡಿಸಿ ಅದರಲ್ಲಿರತಕ್ಕ ಉಪ್ಪಿನಾಂಶವನ್ನು ತೆಗೆದು ಅದನ್ನು ಬರೇ ಆವಿಯಾಗಿ ನೀರಾಗಿ ಮಾಡಿ ಅದನ್ನು ಮೇಲಕ್ಕೆ ಕಳಿಸಿ ಮಳೆ ಬರೆಸ್ತಾರೆ. ಹಾಗಾಗಿ ವಾಯುದೇವರಿಗೆ ಗೊತ್ತು ಬೇರೆ, ಭಗವಂತನಿಗೆ ಗೊತ್ತು. ಉಳಿದವರಿಗೆ, ಅದರ ಅಭಿಮಾನಿ ದೇವತೆಗಳಿಗೆ ಗೊತ್ತಿಲ್ಲ ಇದು ನಮ್ಮ ನೀರು ಅಂತ. ಒಟ್ಟಾಗಿ ಬಿಟ್ಟ ಮೇಲೆ ಹೆಂಗೆ ಗೊತ್ತಾಗಲ್ಲ? ಆದ್ದರಿಂದ ಹೇಗೆ ಅದು ಒಂದು ಆನಂದಮಯವಾದಂಥ ಅನುಭೂತಿ ಮಾತ್ರ. ಅದು ಒಂದು ದುರಂತ ಅಲ್ಲ. ನದಿ ಸಮುದ್ರಕ್ಕೆ ಸೇರುವುದು ದುರಂತ ಅಂತೂ ಖಂಡಿತ ಅಲ್ಲ. ಅದು ನದಿಗಳಿಗೂ ನದ್ಯಭಿಮಾನಿ ದೇವತೆಗಳಿಗೂ ಖುಷಿ, ನದಿ ಜಲಕ್ಕೂ ಖುಷಿ, ನಮಗೂ ಖುಷಿ. ಯಾರಿಗೂ ದುಃಖ ಅದರಿಂದ? ಅದು ಒಂದು ಆನಂದಮಯವಾದ ಅನುಭೂತಿ. ಅದಕ್ಕೆ ನೋಡಿ ಆ ದೃಷ್ಟಾಂತ ಕೊಟ್ಟರು ಮೊದಲು. ಇದು ಸಜ್ಜನರು ಭಗವಂತನಿಗೆ ಯುದ್ಧ ಮಾಡಿಯೇ ಆದರೂ ಕೂಡ, ಭಗವಂತನ ವಿರುದ್ಧ ಹೋರಾಡಿಯೇ ಹೋದರೂ ಕೂಡ ಪುಣ್ಯಾತ್ಮರವರು. ಭೀಷ್ಮಾಚಾರ್ಯರು ಭಗವಂತನ ವಿರುದ್ಧ ಹೋರಾಡಿದರು, ದ್ರೋಣಾಚಾರ್ಯರು ಭಗವಂತನ ವಿರುದ್ಧ ಹೋರಾಡಿದರು. ಆದರೂ ಪುಣ್ಯಾತ್ಮರು. ಭಗವಂತ ಪ್ರೀತಿಯಿಂದ ಸ್ವೀಕಾರ ಮಾಡಿದ, ಸಮುದ್ರ ನದಿಯನ್ನು ಸ್ವೀಕಾರ ಮಾಡಿದ. ಹಾಗೆ ಇಟ್ಸ್ ಎ ಬ್ಯೂಟಿಫುಲ್ ಸಿಮಿಲಿ. ಆದರೆ ಪಾತಕಿಗಳು ಕೃಷ್ಣನನ್ನು ದ್ರೋಹ ಮಾಡಬೇಕು ಅಂತಲೇ ಬಂದವರು. ಕೃಷ್ಣನನ್ನು ವಿರೋಧ ಮಾಡುವುದೇ ಜೀವನ ಧರ್ಮ ಅವರಿಗೆ. ಬೇರೆ ಉದ್ದೇಶವೇ ಇಲ್ಲ. ಅವರ ಬದುಕಿನ ಒಟ್ಟು ಉದ್ದೇಶವೇ ಕೃಷ್ಣನನ್ನು ವಿರೋಧ ಮಾಡಬೇಕು, ಆದಷ್ಟು ಕೃಷ್ಣನಿಗೆ ತೊಂದರೆ ಕೊಡಬೇಕು. ಏಕಲವ್ಯ ಬಹಳ ಜನ ಎಷ್ಟು ತಪ್ಪು ಮಾಡ್ತಾರೆ ನೋಡಿ. ಏಕಲವ್ಯನ ಕಥೆ ಹೇಳಿ ಎಷ್ಟು ಜನರ ತಲೆಗೆಡಿಸಿ ಬಿಡ್ತಾರೆ ನಮ್ಮ ಸಾಹಿತಿಗಳು. ಅಂದರೆ ಇಲ್ಲದ ಜಾತಿಯನ್ನು ಎಳೆದು ತಂದು ಜಾತಿವಾದವನ್ನು ಸಾಹಿತ್ಯದಲ್ಲಿ, ರಾಜಕಾರಣದಲ್ಲಿ ಜಾತಿ ಇರಬಾರ್ದು ಅಂತೇಳಿ ಸೃಷ್ಟಿ ಮಾಡೋರು ಇವರೇ. ಏಕಲವ್ಯ ಅವನ ಬೆರಳು ಯಾಕೆ ಕತ್ತರಿಸಿದ್ದು? ಅವನು ಶೂದ್ರ ಆದ್ದರಿಂದ. ಅವನು ಬ್ರಾಹ್ಮಣ ಆಗಿದ್ದರೆ ದ್ರೋಣಾಚಾರ್ಯ ಪಾಠ ಹೇಳ್ತಿದ್ರು ಅಂತ ಶುರು ಮಾಡಿದರು ಸಾಹಿತಿಗಳು. ಪುಣ್ಯಕ್ಕೆ ಮುಂದಿನ ಕಥೆ ಅವರಿಗೆ ಗೊತ್ತೇ ಇಲ್ಲ ಅಂತ ಹೇಳುತ್ತೆ. ಏಕಲವ್ಯನನ್ನು ಕೊಂದದ್ದೇ ಅವರ ಕಾಟ ತಡೀಲಿಕ್ಕಾಗದೆ ಕೃಷ್ಣ ಕೊಂದ. ಅದು ಮುಂದೆ ಏಕಲವ್ಯನ ಕೃಷ್ಣ ಯಾಕೆ ಕೊಂದ? ಅವನು ಶೂದ್ರ ಆದ್ದರಿಂದ. ಬ್ರಾಹ್ಮಣ ಆದರೆ ಗೊತ್ತಿರಲಿಲ್ಲ, ಅದು ಮುಂದೆ ಕಥೆ ಬೆಳೀಲಿಲ್ಲ ಯಾಕೋ.
ಅಂದರೆ ಈ ಬರೇ ಜಾತಿಯ ದೃಷ್ಟಿಯಿಂದ ಕಥೆಯನ್ನು ನೋಡುವುದು. ಏಕಲವ್ಯ ಒಬ್ಬ ಟೆರರಿಸ್ಟ್ ಇದ್ದ, ಒಬ್ಬ ಗೂಂಡ ಇದ್ದ, ಅವನು ಈ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದಿದ್ದ. ಅದು ಶೂದ್ರ ಅನ್ನೋ ಪ್ರಶ್ನೆ ಅಲ್ಲ, ಶೂದ್ರ ಆದ್ರೂ ಒಂದೇ, ಬ್ರಾಹ್ಮಣ ಆದ್ರೂ ಒಂದೇ. ರಾವಣ ಬ್ರಾಹ್ಮಣ, ಅವನು ಕೊಲ್ಲಿಲ್ಲೇನು ರಾಮ? ಯಾರು ಟೆರರಿಸ್ಟು, ಸಮಾಜ ಕಂಟಕರು, ಅವರನ್ನು ಕೊಲ್ಲುವುದು. ಅದು ಜಾತಿ ಯಾಕೆ ಬರ್ತದೆ? ಬ್ರಾಹ್ಮಣರಲ್ಲಿ ಮೂರ್ಖರಿಲ್ವಾ? ಶೂದ್ರಲ್ಲಿ ಒಳ್ಳೆಯವರಿಲ್ವಾ? ಅದನ್ನು ಯಾಕೆ ಈ ಜಾತಿ ಯಾಕೆ ಹೇಳ್ತಿರಬೇಕು? ಅಲ್ಲಿ ಏಕಲವ್ಯ ಯಾವ ಕಾಲಕ್ಕೂ ಅವನು ಶೂದ್ರ ಅಂತ ಅವನನ್ನು ಕೃಷ್ಣ ಕೊಂದದ್ದಲ್ಲ. ದ್ರೋಣಾಚಾರ್ಯರು ನಿನಗೆ ಕಲಿಸುವುದಿಲ್ಲ ಅಂತ ಹೇಳಿದ್ದು, ಅವನು ಬೆರಳು ಕೇಳಿದ್ದು. ಯಾಕೆಂದರೆ ಅವನು ಬಹಳ ಪ್ರಚಂಡ ಬಿಲ್ಗಾರನಾಗಿ ಬಿಟ್ಟಿದ್ದಾನೆ. ಆದರೆ ಸಮಾಜ ಕಂಟಕನ ಕೈಯಲ್ಲಿ ಇಂಥ ಬಿಲ್ವಿದ್ಯೆ ಸಿಕ್ಕಿತು ಅಂದರೆ, ನಾನು ಹೇಳ್ದಲ್ಲ, ಅವನು ಬೆರಳು ತುಂಡಾದ ಮೇಲೆ ಕೃಷ್ಣನನ್ನು ಕೊಲ್ತೇನೆ ಅಂತ ಹೋಗಿದ್ದು. ಹಾಗಾದರೆ ಅವನು ಬೆರಳು ಗಟ್ಟಿ ಇದ್ದಿದ್ರೆ ಏನು ಮಾಡ್ಬೋದು? ಏನೂ ಮಾಡ್ಬೋದು. ಕೃಷ್ಣನನ್ನೇ ಮುಗಿಸಿಬಿಡಬೇಕು ಅಂತ ಛಲ ತೊಟ್ಟ ಒಬ್ಬ ಸ್ವಭಾವತಃ ದುಷ್ಟ. ಆದರೆ ಕಲಿಯುವುದಕ್ಕೋಸ್ಕರ ಏನನ್ನಾದರೂ ಮಾಡಿ ಸಿದ್ಧ, ಎಂಥ ತ್ಯಾಗಕ್ಕೂ ಸಿದ್ಧ. ಗುರುಭಕ್ತಿ ಇತ್ತು, ಇಲ್ಲ ಅಂತಲ್ಲ. ಆದರೆ ಕೆಟ್ಟವರಲ್ಲಿ ಒಳ್ಳೆಯ ಗುಣ ಇರೋಲ್ವಾ? ಅವನಲ್ಲಿ ಗುರುಭಕ್ತಿ ಇತ್ತು, ಆದರೆ ಮನುಷ್ಯ ಒಳ್ಳೆಯವನಲ್ಲ. ಒಳ್ಳೆಯವರಲ್ಲಿ ಕೆಟ್ಟ ಗುಣಗಳಿರ್ತವೆ, ಕೆಟ್ಟವರಲ್ಲಿ ಒಳ್ಳೆಯ ಗುಣಗಳು. ನಮಗೇನು ಅಂದರೆ, ನಮ್ಮದು ಒಂದು ಕಷ್ಟ ಏನು, ಒಬ್ಬರು ಒಳ್ಳೆಯವರು ಅಂದರೆ ಅವರಲ್ಲಿ ಕೆಟ್ಟ ವಿಷಯ ಇರಲೇಬಾರ್ದು. 100ಕ್ಕೆ 100ರಷ್ಟು ಒಳ್ಳೆಯವರು. ಕೆಟ್ಟವರು ಅಂದರೆ ಅವ್ರು ಎಂತ ಮಾಡಿದ್ರು ಟೀಕೆ ಮಾಡೋದು. ನಮ್ಮ ರಾಜಕಾರಣಿ ವಿರೋಧ ಪಕ್ಷಗಳ ಹಾಗೆ, ಒಳ್ಳೆ ಕೆಲಸ ಮಾಡಿದ್ರು ಬೈಬೇಕು ಅಸೆಂಬ್ಲಿಯಲ್ಲಿ, ಯಾಕೆಂದ್ರೆ ನಾವು ವಿರೋಧ ಪಕ್ಷ. ಇದು ಕಷ್ಟ ಆಗಿರೋದು. ಹಾಗೆ ಏಕಲವ್ಯನಲ್ಲಿ ಒಳ್ಳೆಯ ಗುಣಗಳು ಇತ್ತು, ಕೆಟ್ಟ ಗುಣಗಳು ಇತ್ತು. ಆದರೆ ಕೆಟ್ಟ ಗುಣಗಳು ಎಷ್ಟಿತ್ತು ಅಂದರೆ ಕೃಷ್ಣನನ್ನು ಸಾಯಿಸಬೇಕು ಅನ್ನುವಷ್ಟು ಕೆಟ್ಟ ಬುದ್ಧಿ ಇತ್ತು. ಅದಕ್ಕೋಸ್ಕರ ದ್ರೋಣಾಚಾರ್ಯ ಅವನು ಬೆರಳಿಕಿತ್ತರು. ಆದರೂ ಕೃಷ್ಣನನ್ನು ಕೊಲ್ತೇನೆ ಅಂತ ಹೋದ, ಕೃಷ್ಣ ಕೊಂದ. ಇದು ನಾವು ಗಮನಿಸಬೇಕಾದ ಅಂಶ. ಪ್ರತಿಯೊಂದು ಕಥೆಗೂ ಯಾವ ಜಾತಿ, ಈ ಜಾತಿಯನ್ನು ಹೇಳುವುದು ತಂದು ಜನರ ತಲೆ ಕೆಡಿಸುವಂಥ ಒಂದು ಪ್ರವೃತ್ತಿ ನಮ್ಮ ಸಾಹಿತಿಗಳು ಮಾಡ್ತಾ ಇದ್ದಾರೆ. ಆ ಥರ ಎಷ್ಟೋ ಜನ ಪಾಪಿಗಳು ಇದ್ದರು, ಎಷ್ಟೋ ಜನ ಪುಣ್ಯಾತ್ಮರು ಇದ್ದರು. ಅದಲ್ಲ, ಪುಣ್ಯಾತ್ಮರು ದುರ್ಯೋಧನ ಕಡೆ ಸೇರಿಕೊಂಡ ಪುಣ್ಯಾತ್ಮರು ಇದ್ದರು ಅವರು. ಯಾಕೆಂದರೆ ತಾತ್ಕಾಲಿಕವಾಗಿ ಪಾಪಿಗಳೇ ಅವರು. ಪಾಪಿಗಳ ಅಂದರೆ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಭೀಷ್ಮ ದ್ರೋಣಾದಿಗಳು ಹೇಗೆ ಅಂದರೆ ಇಂದ್ರಿಯಗಳ ಹಾಗೆ ಅಂತ. ಇಂದ್ರಿಯಗಳು ಬೇಸಿಕಲಿ ಒಳ್ಳೆಯವೂ ಅಲ್ಲ, ಕೆಟ್ಟವೂ ಅಲ್ಲ. ಕಣ್ಣು ಒಳ್ಳೆಯದೋ ಕೆಟ್ಟದ್ದು, ಕಣ್ಣು ಒಳ್ಳೆಯದು ಅಲ್ಲ, ಕೆಟ್ಟದ್ದಲ್ಲ, ಇದ್ದದ್ದನ್ನು ನೋಡುತ್ತೆ ಅಷ್ಟೇ. ಅದನ್ನು ಒಳ್ಳೆಯ ವಿಷಯ ನೋಡ್ಲಿಕ್ಕೆ ಉಪಯೋಗಿಸಿದರೆ ಒಳ್ಳೆಯದು, ನೋಡಬಾರದನ್ನು ನೋಡ್ಲಿಕ್ಕೆ ಉಪಯೋಗಿಸಿದರೆ ಕೆಟ್ಟದ್ದು ಅಷ್ಟೇ. ಅದನ್ನು ಹೇಗೆ ಬಳಸ್ತೇವೆ ಹಾಗೆ. ಈ ಭೀಷ್ಮ ದ್ರೋಣಾದಿಗಳು ಪಾಂಡವರ ಒಟ್ಟಿಗೆ ಸೇರಿದರೆ ಒಳ್ಳೆಯದು, ದುರ್ಯೋಧನ ಒಟ್ಟಿಗೆ ಸೇರಿದರೆ ನೋಡಬಾರದು, ನೋಡೋದು ಹಾಗೆ ಕೆಟ್ಟದ್ದು. ಸಹವಾಸದಿಂದ ಅವು ಒಳ್ಳೆಯದೋ ಕೆಟ್ಟದ್ದು ತೀರ್ಮಾನ ಆಗೋದು. ಅದು ಇಂದ್ರಿಯಾಭಿಮಾನಿಗಳ ಹಾಗೆ ಭೀಷ್ಮ ದ್ರೋಣಾದಿಗಳು ಪಾಪ ಒಳ್ಳೆಯವರಾಗ್ಬೋದಿತ್ತು, ಅವರು ದುರ್ಯೋಧನ ಜೊತೆ ಸೇರಿಕೊಂಡ್ರು. ಸಹವಾಸ ದೋಷದಿಂದ ಅವರಿಗೂ ಆಪತ್ತು ಬಂತು, ಅವರ ಜೀವನದಲ್ಲಿ ದುರಂತ ತಂದುಕೊಂಡದ್ದು. ಅವರ ಸಾವಿಗೆ ಕಾರಣ, ಅವರು ದುರ್ಯೋಧನ ಕಡೆಗೆ ನಿಂತದ್ದೇ ಅವರ ಸಾವಿಗೆ ಕಾರಣವಾಯಿತು. ಎಷ್ಟು ಕಿಷ್ಟವರಾದರು ನೋಡಿ. ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರಾದರೂ, ಭೀಷ್ಮಾಚಾರ್ಯರು ಬೇಕಾದಷ್ಟು ಕೊಲೆ ಮಾಡಿದ್ದಾರೆ ಯುದ್ಧದಲ್ಲಿ, 10 ದಿವಸ ಹತ್ಯಾಕಾಂಡ. ಆದರೆ ಅವರಿಗಿಂತಲೂ ಪ್ರಚಂಡ ದ್ರೋಣಾಚಾರ್ಯರು ಬಹಳ ಅಮಾನುಷವಾದ ಒಂದು ತೀರ್ಮಾನ ಮಾಡಿದರು ದುರ್ಯೋಧನಿಗೋಸ್ಕರ. ಏನು ಪ್ರತಿಜ್ಞೆ? ದುರ್ಯೋಧನ ಬಂದು ದಿನ ಕೆಣಕೋದು, ನಿಮಗೆಲ್ಲ ನನ್ನ ಮೇಲೆ ಇಷ್ಟ ಇಲ್ಲ, ನಿಮಗೆ ಒಳಗಿಂದೊಳಗೆ ನಿಮ್ಮ ಪಟ್ಟ ಶಿಷ್ಯ ಅಲ್ವಾ, ಆ ಅರ್ಜುನ ಮೇಲೆ ಪ್ರೀತಿ, ನೀವು ಅವನಿಗೆ ಫೇವರ್ ಮಾಡ್ತಾ ಇದ್ದೀರಿ, ನನ್ನ ಪಕ್ಷಗಳು ಹೀಗೆ ಹಂಗಿಸೋದು ಪಾಪ ಈ ಮುದುಕರಿಗೆ. ಇವರಿಗೆ ನಾವು ಹಾಗಲ್ಲ ಅಂತ ತೋರಿಸ್ಬೇಕು ಅನ್ನೋ ಒಂದು ಛಲ. ಅದಕ್ಕೋಸ್ಕರ ಮಾಡಬಾರ್ದು ಕೆಲಸ ಮಾಡೋದು. ದುರ್ಯೋಧನನ ಮೇಲೆ ಇರುವ ಗುಮಾನಿ ಹೋಗಬೇಕು ಅಂತ ಏನು ಮಾಡಿದ್ದಾರೆ, ದಿವಸಕ್ಕೆ 10,000 ಪಾಂಡವರ ಕಡೆಯ ಸೈನ್ಯವನ್ನು, ಪರ್ ಡೇ 10,000 ಮರ್ಡರ್. ದಿವಸಕ್ಕೆ 10,000 ಜನ ಪಾಂಡವರ ಸೈನಿಕರನ್ನು ಕನಿಷ್ಠ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು ದ್ರೋಣಾಚಾರ್ಯರು. ಇದು ಯಾರಾದರೂ ಒಬ್ಬ ಸ್ವಲ್ಪ ಬುದ್ಧಿ ನೆಟ್ಟಗಿರುವವನು ಮಾಡುವ ಪ್ರತಿಜ್ಞೆಯೋ? ಯಾರಿಗೋಸ್ಕರ? ನಿರಪರಾಧಿಗಳಾದ 10,000 ಜನರನ್ನು, ಸಮಾಜ ಕಂಟಕನಾದ ದುರ್ಯೋಧನನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ಕೊಲ್ಲುವುದು. ಇದಕ್ಕಿಂತ ದೊಡ್ಡ ಪಾಪಕೃತ್ಯ ಏನಿದೆ? ಇದು ಯಾಕೆ ಈ ತೀರ್ಮಾನ ಮಾಡಿದ್ರು? ದುರ್ಯೋಧನ ಪ್ಲೀಸ್ ಮಾಡೋದಕ್ಕೋಸ್ಕರ. ಇದು ಸಹವಾಸ ದೋಷ. ದ್ರೋಣಾಚಾರ್ಯರಂಥ ಒಬ್ಬ ಬ್ರಹ್ಮರ್ಷಿ ಅವರ ಜೀವನದಲ್ಲಿ ಹೇಗೆ ಎಡವಿದರು ನೋಡಿ. ಅದಕ್ಕಿಂತಲೂ ಬುಡಕ ಹೋದರೆ ನೀವು ಎಡವುವುದಕ್ಕೆ ಎಲ್ಲ ಕಾರಣ ಅಂದರೆ, ದ್ರೋಣಾಚಾರ್ಯರು ಮೊದಲು ಎಲ್ಲೋ ಕಾಡಿನಲ್ಲಿ ಭಿಕ್ಷೆ ಸಿಕ್ಕಿದ್ದು, ಎಲ್ಲೋ ಬಿದ್ದದ್ದನ್ನು ಹಣ್ಣು ಕಾಯಿ ತಿಂದು ಬದುಕಿದವರು. ಕ್ಷತ್ರಿಯರಿಗೆ ಪಾಠ ಹೇಳ್ತೇನೆ ಅಂತ ಅರಮನೆಯ ಸಂಬಳ ತಗೊಂಡು, ಅರಮನೆಯ ಪಕ್ಕದಲ್ಲೇ ಒಂದು ಮನೆ ಮಾಡಿಕೊಂಡು, ಅರಮನೆಯಲ್ಲಿ ಮಾಡಿದಂಥ ಪದಾರ್ಥಗಳು ಇವ್ರ ಮನೆಗೆ ಬರಲಿ ಶುರುವಾಯಿತು. ಗುಟ್ಟಿನಲ್ಲಿ ಅರಮನೆಯ ಸಂಬಳ ಇವರು ಕಿಸೆ ಇರಲಿಲ್ಲ,
ಇವ್ರ ಕೈಗೆ ಬಂತು. ಸರಿ, ಬುದ್ಧಿ. ಅರಮನೆಯ ಅನ್ನ ತಿಂದ ಕ್ಷಣದಿಂದ ದ್ರೋಣಾಚಾರ್ಯ ಬ್ರಹ್ಮವಿದ್ಯೆ ಎಲ್ಲ ಹೋಗಿ ದುರ್ಬುದ್ಧಿ ಬರಲಿ ಶುರುವಾಯಿತು. ಸೇಡು. ದುರ್ಯೋಧನ ಅನ್ನ ಕರೆಗೆ ಅದಕ್ಕೆ ಜಸ್ಟಿಫಿಕೇಶನ್ ಏನು ಗೊತ್ತುಂಟ, ಅವನು ಅನ್ನ ತಿಂದಿದ್ದೆ ನನ್ನ ಸ್ವಾಮಿ, ಅನ್ನದ ರಣಕ್ಕೋಸ್ಕರ ಅಂತ. ಇದು ಅನ್ನ ತಿಂದಿಕ್ಕೆ ಯಾರು ಹೇಳಿದ್ರು? ಪಾಪದ ಅನ್ನ ತಿಂದಕ್ಕೋಸ್ಕರ ಪಾಪ ಮಾಡಬೇಕಾಯ್ತು ಅಂತ. ಅವನು ಅನ್ನ ತಿಂದ ಅವನು ಎದುರು ನಿಲ್ಲೋದಾ? ಸರಿ, ಅನ್ನದ ಋಣ. ಭೀಷ್ಮಾಚಾರ್ಯರಿಗೂ ಆದದ್ದು ಇದೇ ದಾಕ್ಷಿಣ್ಯ. ನಾನು ಅವನ ಅನ್ನದಕ್ಕೆ ಬಿದ್ದವ, ನಾನು ಹೇಗೆ ಎದುರು ನಿಲ್ಲಿ? ಈ ಅನ್ನಕ್ಕೆ ಬಿದ್ದವ ಅಂತ ಹೇಳಿಕೊಂಡು ಎಲ್ಲರೂ ದಾರಿ ತಪ್ಪಿದರು. ಆದರೆ ಭಗವಂತ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅವಂತ ಲಿಸ್ಟ್ ಉಂಟಲ್ಲ. ಆ ಒಳ್ಳೆಯವರು ದಾರಿ ತಪ್ಪಿದರೆ, ಅಂದರೆ ಒಂದು ಟ್ರ್ಯಾಕ್ ತಪ್ಪೋದು ಅಂತ ಹೇಳಿ, ಅವ್ರು ದಾರಿ ತಪ್ಪಿದರೆ ಅವ್ರನ್ನ ದಾರಿಗೆ ಬರುವ ಹಾಗೆ ವ್ಯವಸ್ಥೆ ಮಾಡಿ ಬುದ್ಧಿ ನೆಟ್ಟಿಗೆ ಮಾಡಿ ಗಳಿಸ್ಬಿಡ್ತಾನೆ ಅವ. ಈ ದಾರಿ ತಪ್ಪುವುದೇ ಜನ್ಮತಃ ದಾರಿ ತಪ್ಪಿದವರಿದ್ದಾರಲ್ಲ, ಹೋಗ್ರಿ ಅದೇ ದಾರಿಯಲ್ಲಿ ಅಂತ. ಯಾರು ನಿಜವಾಗಿ ದಾರಿಯಲ್ಲಿ ಇರಬೇಕಾದವರು ಅಕಸ್ಮಾತ್ ಯಾವುದೋ ಕಾರಣದಿಂದ ದಾರಿ ತಪ್ಪಿದವರು ಅವ್ರನ್ನ ಸರಿಯಾದ ದಾರಿ ಟ್ರ್ಯಾಕಿಗೆ ಕಳಿಸಿಬಿಡ್ತಾರೆ. ಅದೇ ಇಲ್ಲಿ ಎರಡು ದೃಷ್ಟಾಂತ. ಒಂದು ನದಿ ಸಮುದ್ರಕ್ಕೆ ಸೇರುವಂಥದ್ದು, ಅಂದರೆ ದಾರಿಯಲ್ಲೇ ಸಾಗಿದವರು, ಮತ್ತು ದಾರಿ ತಪ್ಪಿದ ಸಾತ್ವಿಕರು, ಅವರಿಗೂ ಇದು. ಈ ದಾರಿ ತಪ್ಪಿ ನಡೆಯುವುದೇ ಜೀವನ ಧರ್ಮ ಆದವರು ಅವರು ಪತಂಗಗಳು, ಬೆಂಕಿ ಬಿದ್ದ ಹುಳಗಳು ಅಷ್ಟೇ. ಹೀಗೆ ಒಂದು ದೃಷ್ಟಾಂತದ ಮೂಲಕ ಕೂಡ ಭಗವದ್ಗೀತೆಯ ವೈಶಿಷ್ಟ್ಯ ಗಮನಿಸಿ, ಇದೊಂದು ಕಾವ್ಯದಲ್ಲಿ ನೋಡಿದರೆ ಒಂದು ಎಕ್ಸಾಂಪಲ್ ಅಷ್ಟೆ. ಉಪಮಾಲಂಕಾರ. ಆದರೆ ಉಪಮಾಲಂಕಾರದ ಮೂಲಕ ಜೀವಸ್ವಭಾವದ ವೈವಿಧ್ಯವನ್ನು ಒಂದು ದೊಡ್ಡ ಫಿಲಾಸಫಿಯನ್ನು ಹೇಳುತ್ತೆ ಗೀತೆ. ಎರಡು ಥರದ ಜೀವರು ಇಲ್ಲದಿರ ಆ ದೃಷ್ಟಾಂತಕ್ಕೆ ಔಚಿತ್ಯವೇ ಇಲ್ಲ. ಎರಡು ಥರದ ಜೀವರು, ಒಂದು ಭಗವಂತನಲ್ಲಿ ಹೋಗಿ ಸೇರುವುದು ಸಹಜ ಕ್ರಿಯೆ ಆದವರು, ಒಂದು ಹುಳ ಬೆಂಕಿ ಬಿದ್ದಾಗಿ ಬಿದ್ದು ಸಾಯುವವುಗಳು. ಎರಡು ಸ್ವಭಾವ. ಇದು ಜೀವ ಸ್ವಭಾವವನ್ನು ಒಪ್ಪದೇ ಇದ್ದರೆ ಈ ಎರಡು ಎಕ್ಸಾಂಪಲ್ ಅರ್ಥವೂ ಶೂನ್ಯವಾಗುತ್ತೆ. ಹಾಗೆ ಎರಡು ಥರದ ಜೀವರು. ಅದನ್ನೇ ದೌಭೂತ ಸರ್ಗವು ಲೋಕೆ ಯಸ್ಮಿನ್ ದೈವ ಆಸುರ ಏವಚ. ದೈವ ಸ್ವಭಾವದವರು ಆಸುರ ಸ್ವಭಾವದವರು. ಹುಳಗಳು ಪತಂಗ ಬೆಂಕಿ ಬಿದ್ದಾಗಿ ಬಿದ್ದರೂ ದೈವ ಸ್ವಭಾವದವರು ನದಿ ಹೋಗಿ ಸಮುದ್ರಕ್ಕೆ ಸೇರಿದ ಹಾಗೆ. ಇಷ್ಟು ಬ್ಯೂಟಿಫುಲ್ಲಾಗಿ ಒಂದೊಂದು ಎಕ್ಸಾಂಪಲ್ ಕೊಡುವ ಶ್ಲೋಕದಲ್ಲಿ ಕೂಡ ಫಿಲಾಸಫಿಯನ್ನು ತುಂಬಿರ್ತಾರೆ ವ್ಯಾಸರು. ಆದರೆ ಮೇಲು ನೋಟಕ್ಕೆ ಓದುವವರಿಗೆ ಇದು ಯಾವುದೂ ಹೊಳೆಯೋದೇ ಇಲ್ಲ. ಆಯಿತು, ಇದನ್ನೆಲ್ಲ ನೋಡಿ ಆದಮೇಲೆ ಅರ್ಜುನ ಹೇಳ್ತಾನೆ, ಈಗ ಅರ್ಜುನನ ಮಾತಿನ ಮುಕ್ತಾಯಕ್ಕೆ ಬರ್ತಾ ಇದ್ದೇವೆ ನಾವು. ಬಹಳ ತಮಾಷೆ ಏನಂದರೆ ಇದನ್ನೆಲ್ಲ ನೀವು ನ್ಯೂಮರಾಲಜಿ ನೋಡಬೇಕು. ಅರ್ಜುನ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿ ಪ್ರಾರಂಭದಲ್ಲಿ ಅವನು ಸ್ತೋತ್ರ ಮಾಡೋದು 17 ಶ್ಲೋಕಗಳಿದೆ ಅರ್ಜುನನ ಸ್ತೋತ್ರ. ನಾವೀಗ ಅದರ 15 ಶ್ಲೋಕವನ್ನು ನೋಡಿದೆವು. ಇನ್ನು 2 ಶ್ಲೋಕ ಆದರೆ ಅರ್ಜುನನ ಅಂಬೋಣ ಮುಗಿದು ಹೋಗುತ್ತೆ. ಆಮೇಲೆ ಮತ್ತೆ ಪುನಃ ಅರ್ಜುನ ಹೇಳ್ತಾನೆ. ಅದರಲ್ಲಿ 17 ಶ್ಲೋಕ ಆಯ್ತಲ್ವ. ಆ್ಯಕ್ಚುಲಿ ಆ ಅರ್ಜುನನ ಆ ವಿಶ್ವರೂಪ ದರ್ಶನದ ಒಂದು ಪರ್ಫೆಕ್ಟ್ ಆದ ವಿಷನ್ನು ಅರ್ಜುನನದ್ದು ಚಿತ್ರಣ ಮಾಡಬೇಕಾಗಿದ್ದರೆ ವ್ಯಾಸರು ಇನ್ನೊಂದು ಶ್ಲೋಕ ಹಾಕ್ತಿದ್ರು. 18 ಅನ್ನೋದು ಪರ್ಫೆಕ್ಷನ್. 17 ಮಾಡಿದರು, ಒಂದು ಬಿಟ್ಟರು. ಅಂದರೆ ಇವನು ಪರ್ಫೆಕ್ಟ್ ಆ ವಿಶ್ವರೂಪ ದರ್ಶನದ ಅವನ ಏನು ಪರಿಣಾಮ ಅದು 18 ಅಲ್ಲ. ಜಯದತ್ತ ಹೋಗಲಿಲ್ಲ, ಅವನು ಸೋತ. 17 ಮಾಡಿದರು. ಮುಂದಿನ ಸ್ತೋತ್ರ ತಗೋತಾರೆ. ಸ್ತೋತ್ರದಲ್ಲಿ ಸಾಮಾನ್ಯವಾಗಿ ಭಗವಂತನ ಸ್ತೋತ್ರಕ್ಕೆ ಒಂದು ಘಟ್ಟ ಅಂದರೆ 12 ಅಂದರೆ ಭಗವಂತನ 12 ರೂಪಗಳು ಅಂತ ಅದು ಒಂದು ಘಟ್ಟ. ಆಚಾರ್ಯರು ಸ್ತೋತ್ರ ಮಾಡುವಾಗ ಮಾಡಿದ ಹಾಗೆ 12 ಸಂಖ್ಯೆ ಅನ್ನೋದು ಭಗವಂತನ ಒಂದು ಅನುಸಂಧಾನದ ಪರ್ಫೆಕ್ಷನ್ಗೆ. ಮುಂದಿನದಲ್ಲಿ 11 ಶ್ಲೋಕ ಇರುವುದು, ಅಂದರೆ ಕೌರವರ ಸೈನ್ಯದ ಸಂಖ್ಯೆ ಅಂದ ಅದು. ಇದೆಲ್ಲ ವೇದವ್ಯಾಸರ ನ್ಯೂಮರಾಲಜಿಯ ಅದ್ಭುತ. ಇಲ್ಲಿ 17 ಶ್ಲೋಕ, ಅಲ್ಲಿ 11 ಶ್ಲೋಕ. ಈ 17 ಶ್ಲೋಕ ಮೊದಲು ಸ್ತೋತ್ರದಲ್ಲಿ ಬಂದದ್ದು, 18 ಅಲ್ಲ. ಪೂರ್ಣ ಆಗೇ ಇಲ್ಲ ಅವನ ದರ್ಶನ, ಅವನು ಹೇಳಲಿಕ್ಕೆ. ಅದರಲ್ಲಿ 15 ಶ್ಲೋಕಗಳನ್ನು ನೋಡಿದ್ದೇವೆ ನಾವು. 15 ಶ್ಲೋಕದಲ್ಲಿ ಭೂತ ವರ್ತಮಾನ ಭವಿಷ್ಯತ್ತು ಎಲ್ಲವೂ ಅವನ ಕಣ್ಣು ಮುಂದೆ ಕಂಡುಬಿಟ್ಟಿದೆ. ಇಡೀ ವಿಶ್ವ ಸೃಷ್ಟಿಕಾಲದಿಂದ ಹಿಡಿದು ಅನೇಕ ಅವನು ಸೃಷ್ಟಿ ಮಾಡುವಂಥ ದೃಶ್ಯ ಕಂಡಿದೆ. ಪಾಲನೆ ಮಾಡುವ ಸಂಹಾರ ಮಾಡುವ ರೂಪ, ಮುಂದೆ ಸಂಹಾರ ಆಗತಕ್ಕ 18 ಅಕ್ಷೋಹಿಣಿ ಹೇಗೆ ಭಗವಂತನ ಬಾಯಿಯೊಳಗೆ ಹೋಗ್ತಾ ಇದೆ ಎಲ್ಲವನ್ನೂ ಕಂಡಿದ್ದಾನೆ. ಏಕಕಾಲದಲ್ಲಿ ಎಲ್ಲ ಕಾಲಗಳು ಒಟ್ಟಾಗಿ ಅವನ ಕಣ್ಣು ಮುಂದೆ ಚಿತ್ರಪಟದಲ್ಲಿ ಸಿನಿಮಾ ಹೋದಂತೆ ಹೋಗ್ತಾ ಇದೆ. ಉಪಸಂಹಾರಕ್ಕೆ ಬರ್ತಾನೆ. ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್. ಏನಪ್ಪ ಇದು? ಲೋಕಾನ್ ಸಮಗ್ರಾನ್ ವದನೈ ಜ್ವಲದ್ಭಿ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣು. ಏನಪ್ಪ ಲೇಲಿಹ್ಯಸೆ ಹೇಳ್ತಾನೆ. ಇದು
ಒಳ್ಳೆ ಈ ಹುಲಿಗೆ ಜಿಂಕೆ ಮರಿಯನ್ನು ಕೊಟ್ಟರೆ ಅದನ್ನು ಜಗಿದು ತಿಂದು ಆಮೇಲೆ ಎಲ್ಲೋ ಇಲ್ಲಿ ಸಿಕ್ಕೊಂಡು ನೆತ್ತರನ್ನೆಲ್ಲ ನೆಕ್ತಾವಲ್ಲ, ಎಂಜಾಯ್ ಮಾಡ್ತಾವಲ್ಲ, ಹಾಗೆ ನಿನ್ನ ಕೋರೆ ದಾಡೆಯಿಂದ ಕೆಳಗೆ ಇಳಿದು ಬಂದ ಆ ನಾಲಿಗೆಯಲ್ಲಿ ಈ ಬಿದ್ದ ಹುಳಗಳನ್ನು ನೆಕ್ತಾ ಇದೆಯಲ್ಲಪ್ಪ. ಲೇಲಿಹ್ಯಸೆ ಗ್ರಸಮಾನ, ತಿಂತಾ ಇದ್ದಿ, ಎಲ್ಲ ಪ್ರಾಣಿಗಳು ಒಳಗೆ ಹೋಗ್ತಾ ಇವೆ, ಅವೆಲ್ಲೋ ಜಾರಿದ ಅದನ್ನು ನೆಕ್ಕಿ ವಾಯಿಯೊಳಗೆ ಹಾಕ್ಕೊಳ್ತಾ ಇದ್ದೆಲ್ಲಪ್ಪ. ಅವನಿಗೆ ಕಾಣುವುದು ಒಂದು ಚೂರು ಬಿಡ್ತಾ ಇಲ್ಲ, ಅದರ ಅವಶೇಷವನ್ನು ಬಿಡ್ತಾ ಇಲ್ಲ, ನಾಲಿಗೆಯಿಂದ ಸವರಿ ಬಾಯಿಯೊಳಗೆ ಹಾಕ್ಕೊಳ್ತಾ ಇದ್ದಿ, ಎಲ್ಲ ತಿಂತಾ ಇದ್ದಿ, ನುಂಗ್ತಾ ಇದ್ದಿ ಎಲ್ಲವನ್ನು. ಸರ್ವಂ ನಾವು ಭಗವಂತ ಪ್ರಳಯ ಕಾಲದಲ್ಲಿ ಸರ್ವಂ ವಾ ಅತ್ತಿ ಇತಿ ತದದಿತೇ ಅದಿತಿತ್ವಂ, ಅವನು ಎಲ್ಲವನ್ನು ಅತ್ತಿ ಅಂತ, ಆದ್ದರಿಂದ ಅವನಿಗೆ ಅದಿತಿ ಅಂತ ಹೆಸರು ಉಪನಿಷತ್ನಲ್ಲಿ ಹೇಳಿದ್ರು. ಎಲ್ಲವನ್ನು ತಿಂತಾನೆ ಅಂತ. ತಿಂತಾನೆ ಅಂದರೆ ಸಂಹಾರ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲಪ್ಪ, ಈಗ ನಿಜವಾಗಿ ತಿಂತಾ ಇದ್ದೀನಿ ನೀನು, ಎಲ್ಲವೂ ನಿನ್ನ ಬಾಯಿಯೊಳಗೆ ಹೋಗ್ತಾ ಇದೆ, ನಿನಗೆ ಎಲ್ಲವೂ ತುತ್ತು. ಮೃತ್ಯುರ್ಯಸ್ಯೋಪಸೇಚನಂ ಯಸ್ಯ ಬ್ರಹ್ಮಜ ಕ್ಷತ್ರಂಜ ಉಭೇ ಭವತ ಓದನಃ. ಹೇಳಿದ್ರು ಬ್ರಹ್ಮವಾಯುಗಳು ನಿನಗೆ ಒಂದು ತುತ್ತು ಬಾಯಿಗೆ, ಎರಡು ತುತ್ತು. ಆಮೇಲೆ ಈ ಜಗತ್ತನ್ನು ಸಂಹಾರ ಮಾಡತಕ್ಕಂಥ ಯಮ ನಿನ್ನ ತುತ್ತಿನ ಜೊತೆಗೆ ಹಾಕುವ ಉಪ್ಪಿನಕಾಯಿ ಅಷ್ಟೇ ಅವನು. ಇದೆಲ್ಲವೂ ನಿನ್ನ ಒಳಗೆ ಹೋಗ್ತಾ ಇದೆ, ಎಲ್ಲವನ್ನೂ ತಿಂದು ನೊಣೆದು ತೆಗ್ತಾ ಇದ್ದಾನೆ ಭಗವಂತ. ಅವು ವಿಚಿತ್ರ. ಅವನು ಕಾಣುತ್ತೆ, ಇಡೀ ಪ್ರಪಂಚವನ್ನು ಅವನು ನುಂಗಿ ನೊಣೆದು ನಿಂತ. ಲೇಲಿಹ್ಯಸೆ, ನೆಕ್ಕಿ ತಿಂತಾ ಇದ್ದಿ, ಎಂಜಾಯ್ ಮಾಡ್ತಾ ಇದ್ದಿ ಇದನ್ನು. ಗ್ರಸಮಾನ ಸಮಂತಾತ್. ಆಮೇಲೆ ಲೋಕಾನ್ ಸಮಸ್ತಾನ್, ಇಡೀ ಪ್ರಪಂಚದ ಎಲ್ಲವನ್ನೂ ಕೂಡ ನೀನು ನಾಲಿಗೆಯಲ್ಲಿ ಸವರಿ ಬಾಯಿಯೊಳಗೆ ಕಳಿಸ್ತಾ ಇದ್ದಿ. ಅದನ್ನು ಎಲ್ಲವನ್ನು ಜಗಿದು ತಿಂದು ನುಂಗಿ ನಿನ್ನ ಹೊಟ್ಟೆಯಲ್ಲಿ ಸಮಸ್ತ ಪ್ರಪಂಚ ನಿನ್ನ ಹೊಟ್ಟೆಯಲ್ಲಿ ಸೇರ್ತಾ ಇದೆ. ಲೋಕಾನ್ ಸಮಸ್ತಾನ್ ವದನೈಹಿ ಜ್ವಲದ್ಭಿ, ಬೆಂಕಿ ಉಗುಳುವ ಬಾಯಿ, ಎಲ್ಲವನ್ನು ಸವರಿ ನೆಕ್ಕಿ ಬಾಯಿಯೊಳಗೆ ಹಾಕುವ ನಾಲಿಗೆ, ಎರಡು ಬದಿಯಲ್ಲಿ ಕೋರೆ ದಾಡೆಗಳು, ಮಧ್ಯದಲ್ಲಿ ಆ ಪ್ರಾಣಿಗಳನ್ನು, ಒಳಗೆ ಸೇರಿದ ಪ್ರಾಣಿಗಳನ್ನು ಜಗಿದು ತಿನ್ನುವ ಹಲ್ಲುಗಳು. ಅಂದರೆ ಇದು ಒಂದು ನರಸಿಂಹ ರೂಪ. ಸಿಂಹ ಹೇಗೆ ಪ್ರಾಣಿಗಳ ಜಗತ್ತಿನ ಹಾಗೆ ಕೋರೆ ದಾಡೆ ಇದೆ, ಚಾಚು ನಾಲಿಗೆ ಇದೆ, ಕೆಳಗೆ ಬಿದ್ದದ್ದನ್ನು ನೆಕ್ಕಿ ಒಳಗೆ ಹಾಕ್ಕೊಳ್ತಾ ಇದ್ದೀಯಾ. ಇಡೀ ಪ್ರಪಂಚ ನಿನಗೆ ಒಂದು ತುತ್ತಾಗ್ತಾ ಇದೆ. ಅದನ್ನು ನೀನು ಒಂದು ಸಿಂಹ ಪ್ರಾಣಿಗಳನ್ನು ಜಗಿದು ಬಾಯಿಯೊಳಗೆ ಹಾಕ್ಕೊಂಡ ಹಾಗೆ ಇಡೀ ವಿಶ್ವವನ್ನು ನೋಡೆದು ನಿಂತಿದ್ದೀಯಾ. ಹಾಗೆ ಕಾಣ್ತಾ ಇದೆ ನನಗೆ. ಏನು ಭಯಾನಕವಾದ ದೃಶ್ಯ ಇದು. ರೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ ಜ್ವಲದ್ಭಿ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ. ನಿನ್ನ ಬಾಯಿಯಲ್ಲಿ ಎಲ್ಲವೂ ಒಳಗೆ ಪ್ರವೇಶ ಮಾಡ್ತಾ ಇದೆ ಮತ್ತು ಜಗತ್ತಿನ ಎಲ್ಲೆಡೆಗೂ ನಿನ್ನ ಮೈಯ ಬೆಳಕು, ತೇಜಸ್ಸು, ಪ್ರಕಾಶ ಹಬ್ಬುತ್ತಾ ಇದೆ. ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ, ಸಮಗ್ರವಾದ ವಿಶ್ವದಲ್ಲಿ ನಿನ್ನ ತೇಜಸ್ಸು ತುಂಬುತ್ತಾ ಇದೆ. ಭಾಸಸ್ತ ಉಗ್ರಾಹ, ಆ ತೇಜಸ್ಸಿನಿಂದ ಉಗ್ರಾಹ ಭಾಸಃ ಅಂದರೆ ಒಂಥರ ಮೈ ಸುಡುವಂಥ ಬೆಳಕು. ಆ ಸೂರ್ಯನ ಪ್ರಖರ ಶಾಖದ ಬೆಳಕಿನಂತೆ ಮೈ ಸುಡುವ ಬೆಳಕಿನಿಂದ ಇಡೀ ಲೋಕದಲ್ಲಿರ್ತಕ್ಕ ಜನ ಆ ಕಾವಿಗೆ ಬೆಂದು ಹೋಗ್ತಾ ಇದೆ. ವಿಷ್ಣು ಅಂದರೆ ಎಲ್ಲದರ ಒಳಗೂ ಹೊರಗೂ ತುಂಬಿರುವ ಓ ಭಗವಂತನೇ. ವಿಷ್ಣು ಅನ್ನೋದನ್ನು ಹಿಂದೆ ಒಮ್ಮೆ ಪ್ರಯೋಗ ಮಾಡಿದ್ದ. ಈಗ ಉಪಸಂಹಾರದಲ್ಲಿ ಮತ್ತೆ ಹೇಳ್ತಾನೆ, ನನಗೆ ನೀನು ಜಗತ್ತನ್ನು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಕ್ಕಂಥ ಒಂದು ತಮಾಷೆ ಏನು ಅಂದರೆ, ಇಲ್ಲಿ ಅವನು ಹೇಳ್ತಾ ಇರೋದು ಸಂಹಾರವನ್ನು. ವಿಷ್ಣು ಅಂತ ಸಂಬೋಧನೆ ಮಾಡ್ತಾನೆ, ಸಂಹಾರ ಕೃತ್ಯವನ್ನು ಹೇಳ್ತಾನೆ. ಇದರಲ್ಲೂ ಒಂದು ಉದ್ದೇಶ ಇಲ್ವಾ? ಸಾಮಾನ್ಯ ಜನ ವಿಷ್ಣು ಅಂದರೆ ಪಾಲನೆ ಮಾಡುವುದು ಅಲ್ಲ, ಮತ್ತು ಸಂಹಾರ ಮಾಡುವವನು ವಿಷ್ಣುವೇ, ಸೃಷ್ಟಿ ಮಾಡುವವನು ವಿಷ್ಣುವೇ, ಪಾಲನೆ ಮಾಡತಕ್ಕ ಅಷ್ಟೇ ವಿಷ್ಣು ಅಲ್ಲ. ನೀನು ವಿಷ್ಣು ಜಗತ್ತನ್ನೆಲ್ಲ ನುಂಗಿ ನೊಣೆದು ಸಂಹಾರ ಮಾಡ್ತಾ ಸರ್ವಲೋಕ ಸಂಹಾರಕನಾಗಿ ನಿಂತಿದ್ದೀಯಾ. ಆದರೂ ನೀನು ವಿಷ್ಣುವೇ. ವಿಷ್ಣು ಅಂದರೆ ಒಳಗೂ ಹೊರಗೂ ತುಂಬಿದವ ಅಂತ ಒಂದು ಅರ್ಥ ಆಯಿತು. ಆಮೇಲೆ ಇದೇನು ಅಂದರೆ ವೇವೇಷ್ಟೀತಿ ವಿಷ್ಣು ಅಂತ ಅಂದರೆ ಎಲ್ಲವನ್ನ ಆವರಿಸಿಕೊಂಡು ಬಾಯಿಯೊಳಗೆ ಹಾಕ್ಕೊಂಡ. ಅವನ ಬಾಯಿಯೊಳಗೆ, ಅವನ ಬಾಯಿಯ ಆವರಣ ಅದು ಎಲ್ಲವೂ ಅವನ ಬಾಯಿಯೊಳಗೆ ಹೋಗಿದೆ, ಎಲ್ಲಕ್ಕೂ ಆವರಣವಾಗಿ ನಿಂತುಬಿಟ್ಟ, ಎಲ್ಲವೂ ಅವನ ಒಳಗೆ ಹೋಗಿ ಸೇರಿಬಿಟ್ಟಿದೆ. ಆದ್ದರಿಂದ ವಿಷ್ಣು ಈಗ ನೀನು. ನಕಾರೋ ಬಲಂ ಶಕಾರ ಪ್ರಾಣಾತ್ಮ. ವಿಷ್ಣು ಅನ್ನೋದಕ್ಕೆ ನಿಜವಾಗಿ ಏನು ಇನ್ನೊಂದು ಅರ್ಥ ಅಂದರೆ ನಾ ಅಂತ ಶಬ್ದ ಉಂಟಲ್ಲ ಸಂಸ್ಕೃತದಲ್ಲಿ. ನಾ ಅಂದರೆ ಬಲ ಅಂತ ಅರ್ಥ. ಶ ಅಂದರೆ ಎಲ್ಲವನ್ನೂ ಚೇಷ್ಟಕ, ಎಲ್ಲ ಕ್ರಿಯೆಗಳನ್ನು ಮಾಡ್ತಕ್ಕ ಸರ್ವಪ್ರೇರಕ ಅಂತ ಅರ್ಥ.
ಷ ಅಂದರೆ ಸರ್ವಪ್ರೇರಕ, ಣ ಅಂದರೆ ಬಲಸ್ವರೂಪ ಮತ್ತು ಆನಂದ ಸ್ವರೂಪ. ಆದ್ದರಿಂದ ಎಲ್ಲವನ್ನೂ ಪ್ರೇರಣೆ ಮಾಡತಕ್ಕ ಬಲಸ್ವರೂಪನೂ ಆನಂದ ಸ್ವರೂಪನೂ ಆದ ನೀನು ಈಗ ಎಲ್ಲವನ್ನು ಸಂಹಾರ ಮಾಡುವ ವಿಷ್ಣು ಆಗಿ ನಿಂತು ಬಿಟ್ಟಿದ್ದೀಯ. ಆಖ್ಯಾಹಿಮೇ ಕೋ ಭವಾನ್ ಉಗ್ರರೂಪ. ತಮಾಷೆ ಅಲ್ವಾ? ಓ ವಿಷ್ಣುವೇ, ನೀನು ಯಾರು ಹೇಳು. ಅರೆ ಮತ್ತೆ ವಿಷ್ಣುವೇನು ಸಂಬೋಧನೆ ಮಾಡಿದೆ ಯಾಕೆ? ಆಖ್ಯಾಹಿಮೇ ಕೋ ಭವಾನ್ ಉಗ್ರರೂಪ. ಯಾರು ನೀನು ಹೇಳು ನನಗೆ. ಅಂದರೆ ಯಾರು ಅಂತ ಗೊತ್ತುಂಟು, ನೀನು ವಿಷ್ಣು ಅಂತ ಗೊತ್ತಾಗೋಯ್ತು. ನಾವು ನಮ್ಮ ಸೋದರ ಮಾವನ ಮಗ ಅಲ್ಲ, ನೀನು ಸಾಕ್ಷಾತ್ ವಿಷ್ಣು ಅಂತ ಗೊತ್ತಾಯಿತು. ಆದ್ದರಿಂದ ನನಗೆ ಗೊತ್ತಿದ್ದದ್ದು ನಿನ್ನ ಬಗ್ಗೆ ಏನೂ ಸಾಲದು, ನೀನು ಏನು ನೀನೇ ಹೇಳಬೇಕು. ಆಖ್ಯಾಹಿಮೇ, ನನಗೆ ಹೇಳು. ಏನು? ಕೋ ಭವಾನ್, ನೀನು ಯಾರು ಅಂದರೆ ನಿನ್ನ ಮಹಿಮೆ ನನಗೇನೂ ಗೊತ್ತಿಲ್ಲ. ನಾನು ತಿಳ್ಕೊಂಡ ಹಾಗೆ ನೀನು ಅಲ್ಲ, ನೀನು ಏನು ಅನ್ನೋದನ್ನು ನೀನೇ ಹೇಳಬೇಕು ನನಗೆ. ಕೋ ಭವಾನ್, ನನಗಷ್ಟೇ ಕಾಣೋದು ಏನು ಅಂದರೆ ಕೃಷ್ಣ, ನಗನಗುತ್ತಾ ಇದ್ದ ಕೃಷ್ಣ, ಎಲ್ಲರನ್ನೂ ಮರಳುಗೊಳಿಸಿದ ಕೃಷ್ಣ, ಹೆಣ್ಮಕ್ಕಳು ನೋಡಿ ಮರಳಾದ ಕೃಷ್ಣ, ಮುದ್ದು ಕೃಷ್ಣ ಅಲ್ಲ, ಉಗ್ರ ರೂಪ. ಇಡೀ ಜಗತ್ತನ್ನು ಸಂಹಾರ ಮಾಡತಕ್ಕ ಭಯಂಕರ ರೂಪ ನಿನ್ನದು, ಅಷ್ಟೇ ಗೊತ್ತಾದದ್ದು. ನನಗೇನು ತುದಿಬಿಡ ಗೊತ್ತಾಗಿಲ್ಲ ನಿನ್ನದು. ಅದರಿಂದ ಆಖ್ಯಾಹಿಮೆ, ನೀನು ಏನು ಎಂತು ಅಂತ ನೀನೇ ಹೇಳಬೇಕು ಕೃಷ್ಣ, ನನಗೆ ಅರ್ಥ ಆಗ್ತಾ ಇಲ್ಲ. ನಮೋಸ್ತುತೆ ದೇವವರ ಪ್ರಸೀದ, ನಿನಗೆ ನಾನು ಏನು ಹೇಳೋದು? ನಮೋಸ್ತುತೆ ಅಷ್ಟೇ. ನಿನಗೆ ದೊಡ್ಡ ನಮಸ್ಕಾರ, ಏನು ಹೇಳಲಿಕ್ಕೆ ತಿಳಿಯೋದು. ದೇವವರ ಅಷ್ಟರ್ಥ ಆಗಿದೆ ನನಗೆ. ಯಾರ್ಯಾರು ದೇವತೆಗಳು ನಮ್ಮನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿಗಳು ಅಂತಿವೆ, ಅವು ಎಲ್ಲಕ್ಕೂ ಮಿಗಿಲಾದ ಸತ್ತು ನೀನು. ನಿನಗಿಂತ ದೊಡ್ಡ ಒಂದು ವಸ್ತು ಜಗತ್ತಿನಲ್ಲಿ ಇಲ್ಲ ಅಂತ ಇಷ್ಟು ಈಗ ಅರ್ಥ ಆಯ್ತು ನನಗೆ. ಯಾಕೆಂದರೆ ಇಡೀ ಜಗತ್ತು ನಿನ್ನೊಳಗೆ ಹೋಗ್ತಾ ಇದೆ, ನೀನು ಅದನ್ನು ನುಂಗಿ ನೊಣದು ನಿಂತು ಬಿಟ್ಟಿದ್ದೀಯ. ಸರ್ವ ಸಂಹಾರಕ ನೀನು, ದೇವವರ, ಇಷ್ಟು ಗೊತ್ತಾಯ್ತು ನನಗೆ. ಪ್ರಸೀದ, ನನ್ನನ್ನು ಉದ್ಧಾರ ಮಾಡು, ನನ್ನ ಮೇಲೆ ನಿನ್ನ ಅನುಗ್ರಹ ದೃಷ್ಟಿ ಹರಿಯಲಿ. ಅಂದರೆ ಅವರಿಗೆ ನಾನು ನಿನ್ನ ಬಾಯಿ ಒಳಗೆ ಹೋಗಬೇಕು, ಏನು ಕಥಿ? ಪುಣ್ಯಕ್ಕೆ ಹೋಗಿಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದೇನೆ. ಬಾಯಿ ಒಳಗೆ ಹೋಗೋರ ಲಿಸ್ಟ್ನಲ್ಲಿ ಇವನ ಹೆಸರು ಇಲ್ಲ, ಅವನು ಕ್ಯೂನಲ್ಲೂ ಇಲ್ಲ. ನನ್ನ ಮೇಲೆ ನಿನ್ನ ಅನುಗ್ರಹ ನಿರಂತರವಾಗಿರಲಿ. ಈ ಅಲ್ಪನನ್ನು ಕಾಪಾಡು, ಪ್ರಸನ್ನನಾಗೋ ಇವನ ಮೇಲೆ. ಅವನು ಹೇಳ್ತಾನೆ, ವಿಜ್ಞಾತು ಮಿಚ್ಛಾಮಿ. ಅವನು ನಹಿ ಪ್ರಜಾ ತವ, ನೀನು ಈಗ ಏನು ಮಾಡಲಿಕ್ಕೆ ಹೊರಟಿದ್ದಿ ನನಗೆ ತಿಳ್ಕೋಬೇಕು. ಏನು ಉದ್ದೇಶ ನಿನ್ನದು? ಯಾವ ಉದ್ದೇಶದಿಂದ ಹೊರಟಿದ್ದಿ? ಯಾಕೆ ನಹಿ ಪ್ರಜಾನಾಮಿ ತವ ಪ್ರವೃತ್ತಿ. ನನಗೆ ನಿನ್ನ ಪ್ರವೃತ್ತಿ ಏನು, ಯಾವುದಕ್ಕೆ ಹೊರಟಿದ್ದಿ, ಏನು ಮಾಡಲಿಕ್ಕೆ ಹೊರಟಿದ್ದಿ, ಏನು ಉದ್ದೇಶ, ಮುಂದೆ ಏನಾಗತ್ತೆ ಒಂದೂ ಅರ್ಥ ಆಗ್ತಾ ಇಲ್ಲ. ನಿನ್ನ ಸಂಕಲ್ಪ ಏನು, ಯಾಕಾಗಿ ಈ ಭಯಾನಕವಾದ ರೂಪ? ಅದನ್ನು ವಿಜ್ಞಾತು ಮಿಚ್ಛಾಮಿ ಭವಂತ ಮಾಧ್ಯಂ. ನನಗೆ ಗೊತ್ತು ನೀನು ಆದ್ಯ, ಎಲ್ಲರ ಮೊದಲು ಇದ್ದವ, ಎಲ್ಲವನ್ನು ಸಂಹಾರ ಮಾಡುವವ ನೀನು. ವಿಷ್ಣು ಅಷ್ಟೇ ಅಲ್ಲ, ಹಿಂದೆ ಹೇಳಿದಲ್ಲ, ತ್ವಮಕ್ಷರಂ ಪರಮಂ ವೇದಿತವ್ಯಂ ಸನಾತನಸ್ತ್ವಂ ಪುರುಷ, ಎಲ್ಲ ನಿನ್ನ ಗುಣಗಳನ್ನು ಹೇಳಿದ್ದೇನೆ. ನೀನು ವಿಷ್ಣು ಅಂತೂ ಗೊತ್ತಾಯಿತು, ನೀನು ಸರ್ವ ಸಂಹಾರಕ, ಸೃಷ್ಟಿ ಸಂಹಾರ ಕಾರಣ ಅಂತ ಗೊತ್ತಾಯಿತು. ಆದರೂ ಕೂಡ ವಿಜ್ಞಾತು ಮಿಚ್ಛಾಮಿ, ನನಗೆ ಗೊತ್ತಿಲ್ಲ. ಇದು ಬಹಳ ಮುಖ್ಯ. ಭಗವಂತನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅಂತ ಅನ್ನೋದು ಗೊತ್ತಿದೆ, ಅವನಿಗೆ ಭಗವಂತನ ಬಗ್ಗೆ ಗೊತ್ತಿದೆ. ಭಗವಂತನ ಬಗ್ಗೆ ನಿಮಗೆ ಏನಾದರೂ ದೇವರ ವಿಷಯ ತಿಳ್ಕೋಬೇಕಾಗಿದ್ದರೆ ನಮ್ಮನ್ನು ಭೇಟಿ ಮಾಡಿ, ನಾವು ದೇವರ ವಿಷಯ ಹೇಳ್ತೇವೆ ಅಂತ ಹೇಳಿ ಯಾರು ಬೋರ್ಡ್ ಹಾಕೊಂಡು ಕೂತ್ಕೊಳ್ತಾರೆ, ಅವ್ರ ಮನೆ ಹತ್ರ ಸುಳಿಬೇಡಿ. ದೇವರ ವಿಷಯ ತಿಳಿಬೇಕು ಅಂತಿದ್ದರೆ ಅದು ಮನೆ ಇರ್ಬೋದು, ಮಠ ಇರ್ಬೋದು. ಅಲ್ಲಿ ಏನಾದರೂ ದೇವರ ಬಗ್ಗೆ ಏನಾದರೂ ಸಂಶಯ ಇದ್ದವ್ರು ನಮ್ಮ ಹತ್ರ ಬನ್ನಿ ಅಂತ ಬೋರ್ಡ್ ಹಾಕುತ್ತವ್ರ ಹತ್ರ ಒಂದು ಹೋಗಬೇಡಿ. ಯಾಕಂದ್ರೆ ನಿಮಗೆ ಮತ್ತಷ್ಟು ಸಂಶಯ ಜಾಸ್ತಿ ಆಗುತ್ತೆ ಹೊರತು, ಅಥವಾ ದೇವರು ಇದ್ದಾರೋ ಇಲ್ವೋ, ಇಂಥವರು ಇದ್ದಾಗ ದೇವ್ರನ್ನ ನಂಬಬೇಕು ಬೇಡ ಒಂದು ಸಂಶಯ ಬಂದಿತ್ತು ಹೊರತು ದೇವರ ಬಗ್ಗೆ ತಿಳುವಳಿಕೆ ಬರೋಲ್ಲ. ಅದು ಹೇಳ್ತಾನೆ ಇವನು, ನನಗೆ ನೀನು ಏನು ಅಂತ ಗೊತ್ತಾಗಲಿಲ್ಲ, ಅದೇ ದೇವರನ್ನು ತಿಳಿಯೋ ಬಗ್ಗೆ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾರಿಗೆ ದೇವರ ಬಗ್ಗೆ ನನಗೆ ಗೊತ್ತುಂಟು ಅಂತ ಗೊತ್ತಿದೆ, ಅವರಿಗೆ ಏನೂ ಗೊತ್ತಿಲ್ಲ. ಯಾರಿಗೆ ದೇವರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ, ಅವರಿಗೆ ದೇವರ ಬಗ್ಗೆ ಗೊತ್ತಿದೆ. ಯಾಕೆಂದರೆ ದೇವರ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ ಅಂತಕ್ಕಂಥ ಮುಖ್ಯ ವಿಷಯವೇ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಆದ್ದರಿಂದ ನಾನು ಭಗವಂತನನ್ನು ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ ಅನ್ನುವುದೇ ಭಗವಂತನ ಮಹಾ ಮುಖ್ಯವಾದ ಅರಿವು, ಅದು ಬಂದುಬಿಟ್ಟಿದೆ. ಅದು ಹೇಳ್ತಾನೆ, ವಿಜ್ಞಾತು ಇಚ್ಛಾಮಿ ಭವಂತ ಮಾಧ್ಯಂ. ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ, ಇಷ್ಟು ಹೇಳಿ ಅವನು ಕೊನೆಗೆ ಹೇಳೋದಿದು. 17 ಶ್ಲೋಕಗಳಲ್ಲಿ ಭಗವಂತನ ಅವನು ಕಂಡ ಬಗೆಯನ್ನೆಲ್ಲ ವರ್ಣನೆ ಮಾಡಿದ. ಅದ್ಭುತವಾದ ಭಗವಂತನ ಉಗ್ರ ರೂಪವನ್ನು ವರ್ಣನೆ ಮಾಡಿದ. ಈ ಉಗ್ರ ರೂಪದ ಉಪಾಸನೆ ಯಾಕೆ ಗೊತ್ತಾ? ಗೀತೆಯಲ್ಲಿ ಯಾಕೆ ಸೌಮ್ಯ ರೂಪದ ವರ್ಣನೆ ಹೇಳಲಿಲ್ಲ?
ಶಾಸ್ತ್ರಗಾರ ಹೇಳ್ತಾರೆ ಉಪಾಸನೆಯಲ್ಲಿ ನಿಮಗೆ ನರಸಿಂಹ ಮುಖ್ಯ ಆಗಬೇಕು. ಯಾಕೆ? ದುರಿತಾದಿ ನಿವೃತ್ತಯೇ, ನಮ್ಮಲ್ಲಿ ಇರತಕ್ಕಂಥ ದುರಿತದ ನಿವೃತ್ತಿಗೆ ಅವನು ಉಗ್ರ ರೂಪದ ಆಳಬೇಕು. ನಮ್ಮಲ್ಲಿ ಇರತಕ್ಕಂಥ ಅನೇಕ ದುರಿತಗಳು, ಪಾಪಗಳು, ದೋಷಗಳು ಏನಿವೆ ಅವೇ ಕೌರವ ಸೈನ್ಯ, ಅವನ್ನೆಲ್ಲ ನಾಶ ಮಾಡಬೇಕವ. ಅದರಿಂದ ಸಂಹಾರ ಶಕ್ತಿಯಾಗಿ ಭಗವಂತ ನಿಂತು ನಮ್ಮಲ್ಲಿರತಕ್ಕ ದುರಿತವನ್ನು ಸಂಹಾರ ಮಾಡಬೇಕು. ಅದಕ್ಕೋಸ್ಕರ ಉಗ್ರ ರೂಪದ ಉಪಾಸನೆ. ನರಸಿಂಹಾದಿಕ ಮನ್ಯತ್ತು ಆಚಾರ್ಯರು ಅನೇಕ ಕಡೆ, ಇನ್ನು ಪ್ರಾರಂಭದಿಲ್ಲ, ಪುಟ್ಟ ಗ್ರಂಥ, ಆದರೆ ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ವಯೋನಿಧಿ ಅಂತ ಹೇಳ್ಬಿಡ್ತಾರೆ. ನರಸಿಂಹ ಅವರು ತುಂಬ ಕಡೆ ನರಸಿಂಹನನ್ನು ಸ್ತೋತ್ರ ಮಾಡ್ತಾರೆ. ನಾರಾಯಣ ಪಂಡಿತರ ನರಸಿಂಹ ಸ್ತುತಿ ಅಂತೂ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ, ಸಂಸ್ಕೃತ ಸಾಹಿತ್ಯದಲ್ಲೇ ಅಪೂರ್ವವಾದಂಥ ಒಂದು ಸ್ತೋತ್ರ ಅದು. ಎರಡು, ಶಿವಸ್ತುತಿ ಮತ್ತು ನರಸಿಂಹ ಸ್ತುತಿ. ಪ್ರಾಯ ನಾರಾಯಣ ಪಂಡಿತರು ಬರೆದ ಶಿವಸ್ತುತಿ ಉಂಟಲ್ಲ, ಹರ ಹರಾಂತರೀಂ ಮೇದೃಶಂ ನಮೋ ಭವ ಭವಾಭವ ಪ್ರಭವ ಭೂತಯೇ ಸಂಪದಾಂ ನಮೋ ಮೃಡ ನಮೋ 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 ಉಮೇಶ ತುಭ್ಯಂ ನಮಃ ಅಂತ ಶಿವನ ತಾಂಡವವನ್ನು ನಮ್ಮ ಕಣ್ಮುಂದೆ ಬಿಚ್ಚಿ ತೋರಿಸುವಂಥ ಛಂದಸ್ಸಿನ ನಡೆಯ ಆ ಶಿವಸ್ತುತಿಗೆ ಸಾಟಿಯಾದ ಇನ್ನೊಂದು ಶಿವಸ್ತುತಿ ಸಂಸ್ಕೃತ ಸಾಹಿತ್ಯದಲ್ಲೇ ಇಲ್ಲ. ಅಂದರೆ ಸಂಸ್ಕೃತ ಸಾಹಿತ್ಯದ ಶ್ರೇಷ್ಠ ಶಿವಸ್ತುತಿಯನ್ನು ಬರೆದವ ಒಬ್ಬ ವೈಷ್ಣವ ಹೊರತು ಶೈವ ಅಲ್ಲ. ಇದು ಬಹಳ ರೋಚಕವಾದ ಸಂಗತಿ. ಆಮೇಲೆ ನರಸಿಂಹ ಸ್ತುತಿ, ಆ ನರಸಿಂಹ ನೋಡಿ, ಶಿವಸ್ತುತಿ ಕೇಳುವಾಗಲೇ ಶಿವನ ತಾಂಡವ ಕಣ್ಮುಂದೆ ನಿಲ್ಲುತ್ತೆ. ಆ ನರಸಿಂಹ ಸ್ತುತಿ ಅಂದಾಗ್ಬಿಟ್ರೆ ಆ ನರಸಿಂಹನ ಉಗ್ರ, ಕೋ ಭವಾನ್ ಉಗ್ರ ರೂಪ, ಆ ಉಗ್ರತ್ವದ ಚಿತ್ರ, ಅದಕ್ಕೆ ಅವರು ಬಳಸುವ ಮಹಾಪ್ರಾಣ ನೋಡಿ. ಎಲ್ಲ ಶ್ಲೋಕಗಳು ಹಾಗೇ ಇದೆ. ಅದು ಶುರುವಿನ ಪ್ರಳಯ ರವಿ ಕರಾಳ ಕಾರರು ಚಕ್ರವಾಳಂ ಅಲ್ಲಿಂದೇ ಶುರುವಾಗತ್ತೆ. ಆದರೆ ಆ ಒಂದೇ ಅಕ್ಷರದ ಮಹಾಪ್ರಾಣದಿಂದ ಅವರು ಇಡೀ ಒಂದು ಉಗ್ರ ರೂಪವನ್ನು ಚಿತ್ರಿಸುವಂತಹ ಶ್ಲೋಕ ಅದ್ಭುತ. ಅದು ಭ್ರಮದಭಿಭವ ಭ್ರಮದಭಿಭವ ಭೂಭೃದ್ ಭೂರಿ ಭೂಭಾರ ಸದ್ಭಿದ್ ಭಿದನವ ವಿಭವ ಭ್ರೂ ವಿಭ್ರಮಾದಭ್ರ ಶುಭ್ರ ಋಭುಭವ ಭಯ ಭೇತ್ತರ್ ಭಾಸಿ ಭೋ ಭೋ ವಿಭೋ ಭೀ ದಹ ದಹ ನರಸಿಂಹ ಸಖ್ಯ ವೀರ್ಯಾಹಿತಮ್ಮೆ. ಇದು ಯಾವ ಭಾಷೆಯಲ್ಲಿ ಹೀಗೆ ಕುಣಿಸ್ಲಿಕ್ಕೆ ಬರುತ್ತೆ ಶಬ್ದವನ್ನು? ಬರೋಲ್ಲ, ಯಾವ ಭಾಷೆಯಲ್ಲೂ ಬರೋಲ್ಲ. ಈ ನಮ್ಮ ಭಾವನೆಗೆ ತಕ್ಕಂತೆ ಅದು ಉಗ್ರ ಆದರೆ ಉಗ್ರ, ತಾಂಡವ ಆದರೆ ತಾಂಡವ, ಲಾಸ್ಯ ಆದರೆ ಲಾಸ್ಯ, ಶೃಂಗಾರ ಆದರೆ ಶೃಂಗಾರ, ಅರ್ಥದಲ್ಲಿ ಅಲ್ಲ ಶಬ್ದದ ನಾದದಲ್ಲಿ ತುಂಬಲಿಕ್ಕೆ ಬರುವಂಥ ಲಯ ಇರತಕ್ಕಂಥ. ಅದರಲ್ಲೇ ವಿವೇಕಾನಂದ ಒಂದು ಕಡೆ ಸ್ಯಾನ್ಸ್ಕ್ರಿಟ್ ಈಸ್ ಎ ಮ್ಯೂಸಿಕಲ್ ಲ್ಯಾಂಗ್ವೇಜ್ ಅಂತ, ಅದನ್ನು ಮಾತಾಡಿದರೆ ಸಂಗೀತ ಕಚೇರಿ ಮಾಡೋದು ಬೇಡ ಅಂತ ಹೇಳ್ತಾರೆ, ಅಷ್ಟು ಚಂದ ಅಂತ. ಅದನ್ನು ನಮ್ಮ ಭಾವನೆಗಳಿಗೆ ತಕ್ಕಂತೆ ರಿದಮ್ಮು ಅಥವಾ ಅದರಲ್ಲಿ ಇರತಕ್ಕಂಥ ಆ ನಾದದಿಂದ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಪ್ರಪಂಚದಲ್ಲಿ ಸಂಸ್ಕೃತ ಬಿಟ್ಟು ಯಾವ ಭಾಷೆಗೂ ಇಲ್ಲ. ಅದೇ ಇಲ್ಲಿ ಅವನು ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ. ನರಸಿಂಹನ ಉಪಾಸನೆ ಅಷ್ಟು ಮುಖ್ಯ ಆಗತ್ತೆ ಶಾಸ್ತ್ರದಲ್ಲಿ ನಮ್ಮ ದುರಿತ ಸಂಹಾರಕ್ಕೋಸ್ಕರ. ಅದರಿಂದ ಕೃಷ್ಣ ನನ್ನ ನೋಡಿದಾಗಲೂ ಅವನಿಗೆ ಕೃಷ್ಣನ ಕಾಣಲಿಲ್ಲ, ನರಸಿಂಹನಾಗಿ ಕಂಡ. ಸಿಂಹವಾಗಿ, ಸಿಂಹ ಹೇಗೆ ಪ್ರಾಣಿಗಳನ್ನು ಕಚ್ಚಿ ತಿನ್ನುತ್ತೆ ಅದೇ ಥರದ ಚಿತ್ರಣ ಕೊಡ್ತಾ ನೋಡಿ. ಸಮಸ್ತ ಲೋಕದ ಜೀವಜಾತವನ್ನು ನೀನು ಹಲ್ಲಿನಡೆಯಲ್ಲಿ ಕಚ್ಚಿ ತಿಂದು ನಾಲಿಗೆಯಿಂದ ನೆಕ್ಕಿ ಸರ್ವಸಂಹಾರ ಮಾಡ್ತಾ ಇದ್ದಿಂತಾನೆ. ಅವನಿಗೆ ಕಂಡ ದೃಶ್ಯ ಒಂದು ಕ್ರೂರವಾದ ಪ್ರಾಣಿ, ಕಾಡಿನಲ್ಲಿ ಸಿಂಹವೋ ಹುಲಿಯೋ ಚಿಕ್ಕ ಚಿಕ್ಕ ಮೊಲ ಜಿಂಕೆ ಮರಿಗಳನ್ನು ತಿಂದ ಹಾಗೆ ಇಡೀ ಜಗತ್ತನ್ನು ನುಂಗಿ ನೋಡಿತಾ ಇರುವಂಥ ದೃಶ್ಯ ನೋಡಿ ಅವನು ಹೇಳ್ತಾನೆ, ನನಗೆ ಅರ್ಥ ಆಗೋದಿಲ್ಲ, ನನಗೆ ಏನೂ ತಿಳಿತಾ ಇಲ್ಲ. ವಿಜ್ಞಾತು ಮಿಚ್ಛಾಮಿ ಭವಂತ ಮಾಧ್ಯಂ, ನಿನ್ನ ಬಗ್ಗೆ ನಾನು ತಿಳಿಬೇಕು, ನೀನು ಹೇಳಬೇಕು, ನಾನು ತಿಳ್ಕೋಬೇಕು. ನನಗೆ ಇಷ್ಟು ವಿಷಯ ಗೊತ್ತಾಯ್ತು. ಏನು ಅಂದರೆ ಇಷ್ಟವರೆಗೆ ಕೃಷ್ಣ ನಮ್ಮ ಕೃಷ್ಣ ಗೊತ್ತು ನನಗೆ, ಈಗ ನನಗೆ ಕೃಷ್ಣ ಅಂದರೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ, ತಿಳ್ಕೋಬೇಕು ನಾನು. ಅದರಿಂದ ದಯವಿಟ್ಟು ನೀನು ನಹಿ ಪ್ರಜಾನಾಮಿ ತವ ಪ್ರವೃತ್ತಿ, ನಿನ್ನ ಉದ್ದೇಶ ಏನು, ನಿನ್ನ ತಿಳ್ಕೊಳ್ಳೋದು ಬಿಡು. ನೀನು ಯಾವ ಉದ್ದೇಶ ಇದು, ಯಾಕೆ ಈ ಉಗ್ರರೂಪ, ಏನಾಗಲಿಕ್ಕಿದೆ ಮುಂದೆ ಅನ್ನೋದೇ ನನಗೆ ಗೊತ್ತಿಲ್ಲ. ನಹಿ ಪ್ರಜಾನಾಮಿ ತವ ಪ್ರವೃತ್ತಿ, ನಿನ್ನ ಪ್ರವೃತ್ತಿ ಏನು, ಯಾವುದಕ್ಕೋಸ್ಕರ ಹೊರಟಿರುವೆ, ಏನು ಮಾಡಲಿಕ್ಕೆ ಹೊರಟಿದ್ದಿ, ಏನಾಗುತ್ತೆ ಮುಂದೆ, ಈ ಮಹಾಭಾರತ ಯುದ್ಧದ ನೆಪದಲ್ಲಿ ಎಂಥ ಭಯಾನಕವಾದಂಥ ಘಟನೆ ನಡೀಲಿಕ್ಕಿದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ನೀನು ಹೇಳಬೇಕು ಕೃಷ್ಣ. ತಕ್ಷಣ ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ಲೋಕ ಕ್ಷಯಕೃತ್. ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಮಾಡಲಿಕ್ಕೆ ಬಂದ ಕೃಷ್ಣ ಅಲ್ಲ ಇವನು.
18 ಅಕ್ಷೋಹಿಣಿಯನ್ನು 18 ದಿವಸದಲ್ಲಿ ನಾಶ ಮಾಡಲಿಕ್ಕೋಸ್ಕರ ಕಾಲಪುರುಷನಾಗಿ ಬಂದಿದ್ದೇನೆ ಅಂತಾರೆ ಕೃಷ್ಣ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತು ಇಹ ಪ್ರವೃತ್ತ. ನಾನು ನೋಡು, ಕೃಷ್ಣ ಕಾಲಪುರುಷನಾಗಿ ಬಂದಿದ್ದಾನೆ. ಆ ಮುಖ ನಿನಗೆ ಈವರೆಗೆ ಗೊತ್ತಿರಲಿಲ್ಲ ಅಲ್ಲ? ನೋಡು ಕೃಷ್ಣನನ್ನ. ಕಾಲೋಸ್ಮಿ. ಕಾಲ ಕಾಲ ಅಂದರೆ ಸಂಸ್ಕೃತದಲ್ಲಿ ಬಹಳ ಅರ್ಥ ಇದೆ. ಕಲಬಂಧನೆ, ಕಲಚ್ಛೇದನೆ, ಕಲಜ್ಞಾನೆ, ಕಲಸಂಖ್ಯಾನೆ, ಕಲವಿದ್ರಾವಣೆ, ಕಲಸಂಹಾರೆ, ಕಲಕಾಮಧೇನು. ಕಲಧಾತುವಿಗೆ ಏನೇನು ಅರ್ಥ ಅಂದರೆ ನಿಮಗೆ ಯಾವ ಸಂದರ್ಭದಲ್ಲಿ ಏನು ಅರ್ಥ ಬೇಕೋ ಅರ್ಥ ಮಾಡಿರಿ ಅಂದರು. ಕಲಾ ಅಂದರೆ ಏನೂ ಅರ್ಥ ಮಾಡ್ಬೋದು, ಎನಿ ಮೀನಿಂಗ್. ಯಾವ ಕಾಂಟೆಕ್ಸ್ಟಿಗೆ ಏನೇನು ಅರ್ಥ ಬೇಕೋ ಆ ಎಲ್ಲ ಅರ್ಥವೂ ಇರತಕ್ಕ ಧಾತು ಅದು. ಅದಕ್ಕೆ ತಮಾಷೆ, ಕಲಾ ಅಂದರೆ ಅದು ಅಂಥ ಇಂಥ ಧಾತು ಅಲ್ಲ. ಮತ್ತು ಕಲಾ ಕಾಮಧೇನು. ಕಾಮಧೇನು ಅಂದರೆ ದೇವಲೋಕದ ಕಾಮಧೇನು, ಕಲ್ಪವೃಕ್ಷದ ಸ್ವಭಾವ ಏನು, ಏನು ಕೇಳಿದರೆ ಅದನ್ನು ಕೊಡುವಂಥದ್ದು. ಹಾಗೆಯೇ ಕಲಧಾತು ನಿಮಗೆ ಏನು ಅರ್ಥ ಬೇಕಾದರೂ ಮಾಡಿರಿ, ಅದು ಪರ್ಮಿಟ್ ಮಾಡುತ್ತೆ. ಅಷ್ಟು ವ್ಯಾಪಕವಾದ ಅರ್ಥ ವೈಫಲ್ಯ ಇರುವ ಇನ್ನೊಂದು ಧಾತುವೇ ಇಲ್ಲ ಅಂದರೆ ಕಲಾ ಕಾಮಧೇನು. ಕೆಲವೊಮ್ಮೆ ವ್ಯಾಕರಣದಲ್ಲಿ ಬರೀತಾರೆ, ಅರ್ಥ ಹೇಳಲಿಕ್ಕೆ ಆಗೋಲ್ಲ ಕೆಲವು ಖಚಿತವಾಗಿ. ಅದಕ್ಕೆ ಕಲ ಭಾಷಾರ್ಥ ಅಂತ ಹೇಳ್ತಾರೆ. ಅದು ಕಲಾ ಅಂತಾರೆ. ಯಾವುದೋ ಒಂದು ಧಾತು ತಗೊಂಡು ಭಾಷಾರ್ಥ ಅಂತ ಅಂದರೆ ಯಾವ್ಯಾವ ಅರ್ಥದಲ್ಲಿ ಭಾಷೆಯಲ್ಲಿ ಬಳಕೆ ಆಗುತ್ತೋ ಆ ಎಲ್ಲ ಅರ್ಥ ಅಂತ ಅರ್ಥ. ಬೇರೆ ಅರ್ಥ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಆದಾಗ ಕಲ ಭಾಷಾರ್ಥ, ಅದು ಧಾತು ಹೇಳಿ ಅದು ಧಾತು ಏನು ಅಂದರೆ ಅದು ಭಾಷಾರ್ಥ. ಭಾಷಾರ್ಥ ಅಂದರೆ ಯಸ್ಮಿನ್ ಯಸ್ಮಿನ್ ಅರ್ಥೇ ವಿದ್ವಾಂಸಃ ಭಾಷಂತೆ ಸ ಸರ್ವೋಪ್ಯರ್ಥ ತತ್ರ ವಿವಕ್ಷಿತ. ವಿದ್ವಾಂಸರು ಯಾವ ಅರ್ಥದಲ್ಲಿ ಭಾಷಣ ಮಾಡ್ತಾರೋ ಆ ಎಲ್ಲ ಅರ್ಥವೂ ಮಾಡ್ಬೋದು ಅದಕ್ಕೆ. ಅಂದರೆ ಸ್ಪೆಸಿಫಿಕ್ ಆಗಿ ಇಂಥ ಅರ್ಥ ಅಂತಿಲ್ಲಪ್ಪ, ಅದು ಯಾವ ಅರ್ಥದಲ್ಲಿ ಬಳಕೆ ಆಗಿದೋ ಆ ಎಲ್ಲ ಅರ್ಥ. ಇದು ಹಾಗಲ್ಲ, ಇದು ಯಾವ ಅರ್ಥದಲ್ಲಿ ಬಳಕೆ ಆಗಿದೆಯೋ ಅಲ್ಲ, ಈವರೆಗೆ ಆಗದೇ ಇದ್ದ ಅರ್ಥದಲ್ಲಿ ನೀವು ಬಳಕೆ ಮಾಡ್ಬೋದು. ಇದು ಕಾಮಧೇನು. ಇದಕ್ಕೆ ಯಾವ ಅರ್ಥ ಮಾಡಬೇಕು ಅಂತುಂಟೋ ಆ ಅರ್ಥ, ಇದಕ್ಕೆ ಇಂಥದೇ ಅರ್ಥ ಮಾಡಬೇಕು ನಿಯಮವೇ ಇಲ್ಲ. ಕಲ ಕಾಮಧೇನು ಅಂದರೆ ಮೊದಲು ಈ ಎಲ್ಲ ಅರ್ಥ. ಮೊದಲು ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವಾತ್ ಜನಾರ್ದನ ಸಂಹಾರಾತ್ ಸರ್ವವಿತ್ವಾದ್ವಾ ಸರ್ವವಿದ್ರಾವಣೇನವಾ. ಕಾಲಹ ಅಂದರೆ ಮೊದಲು ಕಲಯತಿ. ಕಲನ ಅಂದರೆ ಒಟ್ಟು ಸೇರಿಸುವುದು. ನಾವು ಹೇಳ್ತೇವೆ ಸಂಕಲನ, ವ್ಯವಕಲನ. ಕಲನ ಅಂದರೆ ಒಟ್ಟು ಕೂಡಿಸುವುದು. ಕಲಿತ ಸರ್ವಗುಣತ್ವಾದ ಕಾಲ. ಕಾಲ ಕಾಲ ಅಂದರೆ ಎಲ್ಲ ಗುಣಗಳು ಎಲ್ಲಿ ಒಟ್ಟು ಸೇರಿದ್ದಾವೋ ಅವನು ಸರ್ವಗುಣಪೂರ್ಣ ಅಂತ ಅರ್ಥ ಆ ಶಬ್ದಕ್ಕೆ. ಇದೊಂದು ಅರ್ಥ, ಇದು ಒಂದೇ ಅಲ್ಲ, ಅದು ಎಲ್ಲ ಅರ್ಥವೂ ಒಂದು ಹೋಯ್ತಲ್ಲ. ಸಮಸ್ತ ಗುಣಗಳಿಗೆ ಆಧಾರ ಸರ್ವಗುಣಪೂರ್ಣ ಅಂತ ಆಗಿಬಿಟ್ರೆ ಇನ್ನು ಏನು ಹೇಳಲಿಕ್ಕೆ ಉಳಿಯಲಿಲ್ಲ. ಕಾಲಹ ಅಂದರೆ ಸಮಸ್ತ ಗುಣಗಳು ಎಲ್ಲಿ ಸೇರಿದ್ದಾವೋ ಅವನು ಕಾಲ. ಕಲಿತ ಸಂಪೂರ್ಣ ಸದ್ಗುಣತ್ವಾತ್ ಜನಾರ್ದನ ಕಾಲಹ. ಆಮೇಲೆ ಕಲಚ್ಛೇದನೆ, ಕಲಬಂಧನೆ, ಕಲಜ್ಞಾನೆ, ಕಲಚ್ಛೇದನೆ. ಇಲ್ಲಿ ಬಂತೀಗ ಏನು ಅಂದರೆ ಈ ಶತ್ರುಗಳನ್ನು ನಿರ್ನಾಮ ಮಾಡತಕ್ಕವ. ಕಲಚ್ಛೇದನೆ ಎಲ್ಲದರ ತಲೆ ತರಿದು ಸಂಹಾರ ಮಾಡತಕ್ಕಂಥ ಮಹಾಶಕ್ತಿ. ಕಲ ಸಂಹಾರೇ ನಾಶ ಮಾಡುವವ. ಛೇದನೆ ತುಂಡರಿಸುವವ. ಕಲಬಂಧನೆ ಎಲ್ಲರನ್ನೂ ಅಜ್ಞಾನದ ಬಂಧನದಲ್ಲಿ ಸಿಕ್ಕಿಸಿ ಸಂಸಾರದಲ್ಲಿ ನಮ್ಮನ್ನು ಇಟ್ಟವ. ಕಲಬಂಧನೆ, ಕಲಚ್ಛೇದನೆ, ಕಲ ಸಂಹಾರೆ, ಕಲಜ್ಞಾನೇ. ಕಾಲ ಅಂದರೆ ಏನು ಅಂದರೆ ಸರ್ವಜ್ಞ. ಹಿ ಹೂ ನೋಸ್ ಎವ್ರಿಥಿಂಗ್, ಆಮ್ನಿಷಿಯಂಟ್, ಎಲ್ಲವನ್ನೂ ಬಲ್ಲವ. ಕಲವಿದ್ರಾವಣೆ, ಯಾರು ಶತ್ರುಗಳೋ ಅವರನ್ನು ಒದ್ದೋಡಿಸಿದವ. ಯಾವುದು ದೋಷಗಳೋ ಅವುಗಳನ್ನೆಲ್ಲ ಒದ್ದೋಡಿಸಿದವ. ದೋಷ ದೂರನ, ಸರ್ವಗುಣ ಪೂರ್ಣ, ಸರ್ವದೋಷ ದೂರ. ಮತ್ತು ನಮ್ಮಲ್ಲಿರತಕ್ಕ ದೋಷಗಳನ್ನು ಒದ್ದೋಡಿಸುವವ. ಹೀಗೆ ಕಾಲ ಅಂತಂದರೆ ನಾನಾ ಬಗೆಯ ಅರ್ಥಗಳು. ಆ ಎಲ್ಲ ಅರ್ಥಗಳನ್ನು, ಯಾಕೆಂದರೆ ಇದು ವಿಶ್ವರೂಪ, ಸರ್ವ ಅರ್ಥವೂ ಸಮನ್ವಯಲ್ಲಿ ಆಗುತ್ತೋ ಅದೇ ವಿಶ್ವರೂಪ. ಒಂದೊಂದು ರೂಪದಲ್ಲಿ ಒಂದೊಂದು ಅರ್ಥದಲ್ಲಿ ಅಭಿವ್ಯಕ್ತಿ ತೋರಿಸ್ತಾನೆ ಭಗವಂತ. ಆದರೆ ಇಲ್ಲಿ ಹಾಗಲ್ಲ, ಇದು ಎಲ್ಲ ಅರ್ಥವೂ ಅಭಿವ್ಯಕ್ತವಾಗುವ ವಿಶ್ವರೂಪ ಇದು. ಅಂದ ಕಲಶಬ್ದದಿಂದ ಏನೇನು ಅರ್ಥ ಮಾಡಲಿಕ್ಕೆ, ಅರ್ಥದ ಸಂಕಲನ ಮಾಡಲಿಕ್ಕೆ ಆಗತ್ತೆ ಅಷ್ಟು ಅರ್ಥವನ್ನು ಹೇಳ್ರಿ ಕಾಲ ಅಂದರೆ. ಅದನ್ನು ನಾನು ಕಾಲ ಅಂದರೆ ನಾನು ಸರ್ವಸಂಹಾರಕ, ನಾನು ಸರ್ವಚ್ಛೇದಕ, ನಾನು ಸರ್ವಬಂಧಕ, ನಾನು ಸರ್ವಜ್ಞ, ಸರ್ವಗುಣಪೂರ್ಣ. ನೋಡು ಕಾಲೋಸ್ಮಿ. ಆದರೆ ಇಲ್ಲಿ ವಿಶೇಷವಾಗಿ ಲೋಕಕ್ಷಯಕೃತ್, ನಾನು ಎಲ್ಲ ಗುಣಪೂರ್ಣನಾಗಿ ಬಂದಿದ್ದರೂ ಸಂಹಾರ ಶಕ್ತಿಯಾಗಿ ನಿಂತಿದ್ದೇನೆ ಈಗ. ಲೋಕ ಸಂಹಾರ, 18 ಅಕ್ಷೋಹಿಣಿ ಸೇನೆ
ಭಾಗವತಲ್ಲಿ ಒಂದು ಕಡೆ ಹೇಳ್ತಾರೆ, ಕೃಷ್ಣ ಒಂದು ದಿವಸ ಒಂದು ಅಸ್ತ್ರ ಕೈಯಲ್ಲಿ ಎತ್ತಿಕೊಳ್ಳಿಲ್ಲ, ಒಬ್ಬನನ್ನು ಅಸ್ತ್ರದಿಂದ ಹೊಡೆದು ಕೊಲ್ಲಲಿಲ್ಲ. ಆದರೆ 18 ಅಕ್ಷೋಹಿಣಿ ಸತ್ತದ್ದು ಅವನಿಂದ. ಹೇಗೆ ಕೊಂದ ಅಂದರೆ ಅಷ್ಟು ಜನರ ಆಯುಸ್ಸನ್ನು ಕಣ್ಣಿನಲ್ಲಿ ಹೀರಿದ, ಸತ್ರು ಅಷ್ಟೇ. ಅಕ್ಷ್ಣಾ ಆಯುಹು ಚಕರ್ಷಾನ್, ಕಣ್ಣಿನಿಂದ ಎಲ್ಲರ ಆಯುಸ್ಸನ್ನು ಹೀರಿಬಿಟ್ಟ, ಎಲ್ಲರೂ ಬಿದ್ದು ಸತ್ರು ಅಷ್ಟೇ, ಇನ್ನೇನು. ಆದ್ದರಿಂದ ಕಾಲೋಸ್ಮಿ ಲೋಕಕ್ಷಯಕೃತ 18 ಅಕ್ಷೋಹಿಣಿ ಸೇನೆ. 18 ಅಕ್ಷೋಹಿಣಿ ಸೇನೆ ಅಂದರೆ ಅಲ್ಲಿ ಸತ್ತದ್ದು ಸುಮಾರು 18 ದಿವಸದಲ್ಲಿ ರಫ್ಲಿ, ಕರೆಕ್ಟು ಲೆಕ್ಕ ಅಲ್ಲ, ಹೆಚ್ಚು ಕಡಿಮೆ ಇರಬೇಕು. ಯಾಕೆಂದರೆ ಅಲ್ಲಿ ಎಷ್ಟು ಅಂತ ಯಾರು ಲೆಕ್ಕ ಬರೆದಿರಲಿಲ್ಲ, ನಮಗೆ ಕರೆಕ್ಟ್ ಲೆಕ್ಕ ಸಿಗಲಿಲ್ಲ, ಯಾವ ಪೇಪರ್ನವರು ರಿಪೋರ್ಟ್ ಮಾಡಲಿಲ್ಲ. ಆದರೆ ಸುಮಾರಾಗಿ ನಮಗೆ ಸಿಕ್ಕುವ ದಾಖಲೆಗಳ ಮೇಲೆ ಲೆಕ್ಕ ತೆಗೆದರೆ 18 ದಿವಸದಲ್ಲಿ ಸತ್ತ ಒಟ್ಟು ಮನುಷ್ಯರ ಸಂಖ್ಯೆ ನಾಟ್ ಲೆಸ್ ದ್ಯಾನ್ 50 lakhs, 50 ಲಕ್ಷ ಜನ ಸತ್ತಿದ್ದಾರೆ. 50 ಲಕ್ಷ ಜನ ಅಂದರೆ ಆ ಕಾಲದಲ್ಲಿ ಎಷ್ಟು ಗೊತ್ತಾ? ಒಟ್ಟು ದೇಶದಲ್ಲಿ ಇದ್ದ ಜನ ಎಷ್ಟು? ಹಾರ್ಡ್ಲಿ 5 ಕೋಟಿ ಜನ ಇದ್ದರು. ಭಾರತದ ಸುತ್ತಮುತ್ತ ಎಲ್ಲ ಸೇರಿ 5 ಕೋಟಿ ಜನ, ಹೆಚ್ಚು ಅಂದರೆ ಇದು, ಅಷ್ಟು ಇದ್ರೂ ಎಲ್ಲೋ ಗೊತ್ತಿಲ್ಲ, ಹೆಚ್ಚು ಅಂದರೆ 5 ಕೋಟಿ ಜನ ಇದ್ದರು. 5 ಕೋಟಿಯಲ್ಲಿ 50 ಲಕ್ಷ ಅಂದರೆ 1/10 ಆಫ್ ದ ಪಾಪ್ಯುಲೇಷನ್. ಆ ರೀತಿಯ ಒಂದು ಭೀಕರ ದುರಂತ ನಮಗೆ ಅರ್ಥ ಆಗಬೇಕಾದ್ರೆ ಇವತ್ತೇನಾದ್ರು 10 ಕೋಟಿ ಜನ ಏಕಕಾಲದಲ್ಲಿ ಸತ್ತರೆ ಎಂಥ ದುರಂತವೋ ಅಂಥ ದುರಂತ. 50 ಲಕ್ಷ ಜನ ಸತ್ತಿದ್ದಾರೆ 18 ದಿವಸದಲ್ಲಿ. ಯಾಕೆಂದರೆ ಸೈನಿಕರು, ಆನೆ ಮೇಲಿದ್ದವರು, ಕುದುರೆ ಮೇಲಿದ್ದವರು, ರಥದಲ್ಲಿದ್ದವರು ಎಲ್ಲ ಲೆಕ್ಕ ತೆಗೆದರೆ ಸುಮಾರು 50 ಲಕ್ಷ ಆಗ್ತಾರೆ. ಅದರಿಂದ ಹೇಳ್ತಾನೆ ಲೋಕಕ್ಷಯಕೃತ ಅಂತ. ಈ ಜನಸಂಖ್ಯಾ ವೃದ್ಧಿಗೆ ಒಂದು ಸರ್ತಿ ಬ್ರೇಕ್ ಹಾಕಬೇಕು ಅಂತಲೇ ಬಂದದ್ದು ನಾನು. ಯಾಕಂದರೆ ಪ್ರಕೃತಿಯಲ್ಲಿ ಅದೊಂದು ವ್ಯವಸ್ಥೆ ಇದೆ, ಎಲ್ಲಿ ಇಂಬ್ಯಾಲೆನ್ಸ್ ಆದರೆ ಅದಕ್ಕೆ ಬೇಕಾದ ಬ್ಯಾಲೆನ್ಸ್ ಮಾಡಿಕೊಂಡಿದ್ದು. ಜನಸಂಖ್ಯೆ ಜಾಸ್ತಿ ಆದರೆ ಪ್ರಕೃತಿ ಏನು ಮಾಡುತ್ತೆ ಗೊತ್ತಾ? ಅದಕ್ಕೆ ಬೇರೆ ಬೇರೆ, ಒಂದು ಮಳೆ ಜಾಸ್ತಿ ಆಗುತ್ತೆ, ಒಂದು ಏನೋ ಒಂದು ನೆರೆ ಬರುವುದು, ಅಥವಾ ಸನ್ಸ್ಟ್ರೋಕು, ಅಥವಾ ಭೂಕಂಪ, ಏನೋ ದುರಂತ ಆಗುತ್ತೆ. ಅದು ಯಾವುದೂ ಆಗದೆ ಎಲ್ಲ ದುರಂತದಿಂದಲೂ ಪಾರಾಗಿ ಮನುಷ್ಯರ ಸಂಖ್ಯೆ ಜಾಸ್ತಿ ಆದರೆ ಪ್ರಕೃತಿ ಏನು ಮಾಡುತ್ತೆ ಗೊತ್ತಾ? ಮನುಷ್ಯನ ತಲೆ ಕೆಡಿಸಿಬಿಡುತ್ತೆ, ಒಬ್ಬರಿಬ್ಬರು ಹೊಡೆದಾಡಿಕೊಂಡು ಸಾಯ್ತಾರೆ. ಅದು ಪ್ರಕೃತಿ ವ್ಯವಸ್ಥೆ. ಇವನು ಒಳಗಿಂದ ದ್ವೇಷ ಹೊಡೆದಾಡಿಕೊಂಡು ಸಾಯ್ತವೆ. ಯಾಕೆಂದರೆ ಅದು ಪ್ರಕೃತಿ ಒಳ ವ್ಯವಸ್ಥೆ, ತನ್ನ ಬ್ಯಾಲೆನ್ಸಿಂಗಿಗೋಸ್ಕರ. ಅದನ್ನ ಹೇಳ್ತಾನೆ, ನಾನು ಇವತ್ತು ಭೂಮಿಯ ಭಾರ ಕಮ್ಮಿ ಮಾಡಬೇಕು ಅಂತಲೇ ಬಂದವ. ಅದನ್ನು ಮಾಡದೆ ನಾನು ಅವತಾರ ಸಮಾಪ್ತಿ ಮಾಡೋಲ್ಲ, ಅದಕ್ಕೋಸ್ಕರ ಬಂದಿದ್ದೇನಪ್ಪ. ಲೋಕಕ್ಷಯಕೃತ ಪ್ರವೃದ್ಧ, ನನಗೆ ಏನೂ ಆಗಬೇಕಾಗಿಲ್ಲ ಅದರಿಂದ. ಯಾಕೆಂದರೆ ನಾನು ಪ್ರವೃದ್ಧ, ಐ ಆಮ್ ಆಲ್ವೇಸ್ ಪರ್ಫೆಕ್ಟ್. ನಾನು ಅನಾದಿ ಕಾಲದಿಂದಲೂ ಪರಿಪೂರ್ಣನಾಗಿರುವವ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಬಂದಿಲ್ಲ. ಆದರೆ ನಿಮಗೆ ಇಲ್ಲಿ ಕಾಲೂರ್ಲಿಕ್ಕೆ ಜಾಗಿಲ್ಲ ಅನ್ನುವ ಸ್ಥಿತಿಯಿಂದ ಬೆಳೀತಾ ಇದೆ ಜನಸಂಖ್ಯೆ. ಅದಕ್ಕೆ ನಿಮಗೆ ಈ ಭೂಮಿಯಲ್ಲಿ ಕಾಲೂರ್ಲಿಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಕೆಲವರನ್ನು ಕಳಿಸ್ಲಿಕ್ಕೆ ಬಂದದ್ದು ನಾನು. ಭೂಮಿಯ ಎಷ್ಟು ಜನರನ್ನು ತಡ್ಕೋಬಹುದು? ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ಎಷ್ಟು ವೆಹಿಕಲ್ ತಡ್ಕೋಬಹುದು? 5 ಲಕ್ಷ. ಈಗ ಎಷ್ಟಿದೆ? 25 ಲಕ್ಷ. ಮತ್ತು ಹೇಗೆ ರಸ್ತೆಯಲ್ಲಿ ಹೋಗೋದು? ಆ ಥರ ಆಗಿದೆ. ಆವಾಗ ಕೃಷ್ಣ ಬಂದ. ಈಗ ನಮ್ಮ ವೆಹಿಕಲ್ ವ್ಯವಸ್ಥೆ ಮಾಡಲಿಕ್ಕೆ ಕೃಷ್ಣ ಬರೋಲ್ಲ, ನಾವೇ ವ್ಯವಸ್ಥೆ ಮಾಡ್ಕೋಬೇಕು. ಆವಾಗ ಕೃಷ್ಣ ಬಂದ, ರಸ್ತೆಗಳಲ್ಲಿ ಓಡಾಡಲಿಕ್ಕೆ ಆಗದ ಸ್ಥಿತಿ ನಿರ್ಮಾಣ ಆದಾಗ ಬಂದ, ಎಲ್ಲ ಖಾಲಿ ಮಾಡಿ ಹೋದ. ಒಂದು ಸರ್ತಿ ಆರಾಮಾಗಿ ಬದುಕಲಿಕ್ಕಾಯಿತು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಯಾಕೆಂದರೆ ನಾನು ಬಂದದ್ದೇ ಉದ್ದೇಶ, ಲೋಕಾನ್ ಸಮಾಹರ್ತು ಇಹ ಪ್ರವೃತ್ತ. ಈಗ ಈ ಕ್ಷಣದಲ್ಲಿ ನಾನು ಕುರುಕ್ಷೇತ್ರದಲ್ಲಿ ನಿನ್ನ ಸಾರಥ್ಯ ಮಾಡಲಿಕ್ಕೆ ಬಂದದ್ದು. ಯಾಕೆಂದರೆ ನಿನ್ನ ಗಾಡಿ ಹೊಡಿಲಿಕ್ಕೆ ಬಂದದ್ದಲ್ಲ. ಮತ್ತು ವಿಶೇಷತಃ ನಾನು ಇಲ್ಲಿ ನಿನ್ನ ಸಾರಥ್ಯ ಮಾಡಲಿಕ್ಕೆ ಬಂದ ಉದ್ದೇಶವೇ ಲೋಕಾನ್ ಸಮಾಹರ್ತು, ಭೂಮಿಗೆ ಭಾರವಾಗಿರ್ತಕ್ಕ ಈ ಜನಾಂಗವನ್ನು ನಾಶ ಮಾಡಬೇಕು ಅಂತಲೇ ನಾನು ಬಂದದ್ದಿಲ್ಲಿ. ನೋಡು ನನ್ನನ್ನು, ನಿನಗೆ ಅರ್ಥ ಆಯ್ತಾ ಈಗ ನಾನು ಏನು ಯಾಕೆ ಅಂತ? ಒಂದು ವಿಷಯ ತಿಳ್ಕೊ. ನೀನು ಆವಾಗ ಏನು ಹೇಳಿದ್ದಿ? ನನ್ನಿಂದ ಸಾಯ್ತಾರೆ ಭೀಷ್ಮದ್ರೋಣಾದಿಗಳು, ಅವರು ಗುರುಗಳು, ಒಬ್ಬ ಅಜ್ಜ, ಒಬ್ಬ ವಿದ್ಯಾದಾನ ಮಾಡಿದ ಗುರು, ಅವನ್ನೆಲ್ಲ ನಮಗೆ ವಿದ್ಯೆ ಕೊಟ್ಟವರು, ನಮ್ಮ ಕುಲದ ಹಿರಿಯರು, ಅವರನ್ನು ನಾನು ಹಾಗೆ ಕೈಯಾರೆ ಕೊಲ್ಲಲಿ. ಅಹಂಕಾರ ನಿನ್ನದಿದು. ಋತೇಪಿತ್ವ ನ ಭವಿಷ್ಯಂತಿ ಸರ್ವೇನ್. ನೀನು ಇಲ್ಲದೇ ಇದ್ರೂ ಬದುಕೋಲ್ಲ, ಅವರು ಸಾಯ್ತಾರೆ. ಅವ್ರನ್ನ ಸಾಯಿಸೋ ನಾನು, ನೀನಲ್ಲ. ಋತೇಪಿತ್ವ, ನೀನು ಹೋಗಿ ಮಲ್ಕೋ, ಬದುಕ್ತಾರೇನವರು? ಇಲ್ಲ. ಅವರ ಆಯುಸ್ಸು ಯಾವತ್ತು ಮುಗಿಯುತ್ತೆ, ಡೈರಿಯಲ್ಲಿ ಎಂಟ್ರಿ ಆಗಿದೆ, ಅವತ್ತು ಸಾಯ್ತಾರೆ ಅವರು. ನೀನು ಕೊಲ್ಲದೇ ಇದ್ದರೆ ಹಾರ್ಟ್ ಫೇಲ್ ಆಗಿ ಸಾಯ್ತಾರೆ ಅಂತ ಬದುಕೋಲ್ಲ. ಯಾರು ಯಾವಾಗ ಸಾಯಬೇಕು ಅನ್ನೋದು ವಿಧಿಯ ತೀರ್ಮಾನಪ್ಪ, ನಿನ್ನಿಂದ ಸಾಯೋದಲ್ಲ, ನೀನು ಕೊಲ್ಲೋದು ಅಲ್ಲ. ನೀನು ಹೋಗಿ ಮಲ್ಕೋ, ಸಾಯ್ತಾರೆ ಅವರು ಬದುಕೋಲ್ಲ. ಋತೇಪಿತ್ವಾಂ, ನೀನು ಇಲ್ಲದೇ ಇದ್ದರೂ ನ ಭವಿಷ್ಯಂತಿ ಸರ್ವೇ.
ನಿನ್ನ ತೀರ್ಮಾನ ಅಲ್ಲ. ಯಾರು ಯಾವಾಗ ಹುಟ್ಟಬೇಕು, ಯಾರು ಯಾವಾಗ ಸಾಯ್ಬೇಕು ಅನ್ನೋದು ನನ್ನ ತೀರ್ಮಾನ. ನೀನು ಹೋಗಿ ಮಲ್ಕೊಂಡ್ರೂ ಇವರು ಬದುಕೋಲ್ಲ ಅನ್ನಗಳು. ಯಾಕೆಂದರೆ ಅವ್ರನ್ನ ಕೊಲ್ಲಿಕ್ಕೆ ನಾನು ಬಂದು ಕೂತಿದ್ದೇನೆ, ನೀನು ಹೇಗೆ ಬದುಕಿಸ್ತೀಯವರನ್ನ? ಋತೇ ಪಿತ್ವಾ ನ ಭವಿಷ್ಯಂತಿ ಸರ್ವೇ. ಆದ್ದರಿಂದ ಹೇಳ್ತಾನೆ, ಯೇ ಅವಸ್ಥಿತಾ ಪ್ರತ್ಯನೀಕೇಶು ಯೋಧಾ ಋತೇ ಪಿತ್ವಾ ನ ಭವಿಷ್ಯಂತಿ. ಯಾರು ಹೇಳ್ತಾನೆ? ಯೇ ಅವಸ್ಥಿತಾ, ನಿನ್ನ ಮುಂದೆ ಇದ್ದಾರಲ್ಲ, ಪ್ರತ್ಯನೀಕೇಶು, ಎದುರು ಸೈನ್ಯ, ಎದುರಾಳಿಗಳ ಸೈನ್ಯದಲ್ಲಿ ಅಲ್ಲಿರ್ತಕ್ಕಂಥ ಯೋಧರು, ಅವ್ರು ಯಾರು ಬದುಕೋಲ್ಲ. ಎದುರಾಳಿಗಳು ಅಷ್ಟೇ ಅಲ್ಲ, ನಿನಗೆ ಎದುರಾಳಿಗಳು ಅವರ ಎದುರಾಳಿಗಳು ನಿನ್ನ ಸೈನಿಕರು. ಅವರಿಗೆ ನೀವು ಈ ಎರಡು ಕಡೆಯವರೂ ಬದುಕೋಲ್ಲ. ಹಾಗಾದರೆ ನನ್ನ ಕಥೆ ಏನು? ತ್ವಾಂ ಋತೆ, ನೀನು ಸಾಯೋಲ್ಲಪ್ಪ, ನಿನ್ನನ್ನು ಕೊಲ್ಲಲ್ಲ. ನೀನು ಋತೇಪಿ ತ್ವಾಂ, ನೀನು ನಿನ್ನ ಅಣ್ಣ ತಮ್ಮಂದಿರು ಅಷ್ಟು ಜನರು ಉಳಿತಾರೆ. ಯಾರು ನಿನ್ನ ಕಡೆಯವರು ಉಳಿಯೋದಿಲ್ಲ, ಆ ಕಡೆಯವರು ಉಳಿಯೋಲ್ಲ. ತ್ವಾಂ ಋತೆ ಅಪಿ, ನಿನ್ನನ್ನು ಮಾತ್ರ ಬಿಟ್ಟು. ಮೊದಲು ಹೇಳಿದ್ರು ನೀನು ಹೋಗಿ ಮಲ್ಕೋ, ಆದರೂ ಯಾರು ಉಳಿಯೋಲ್ಲ ಅಂತ. ಅಲ್ಲಪ್ಪ, ನಾನು ಹೇಳಿದ್ದೆ ನನ್ನ ಕಥೆ ಏನು? ಯಾರು ಉಳಿಯೋಲ್ಲ ಅಂದರೆ ನಮ್ಮ ಕಥೆಯು ಮುಗಿತಾ ಇದ್ರೆ ತ್ವಾಮೃತೆ, ನಿನ್ನನ್ನು ಬಿಟ್ಟು, ಅಪಿಶಪ್ ನಿನ್ನ ಸೋದರ 5 ಜನರನ್ನು ಬಿಟ್ಟು ಇನ್ಯಾರೂ ಉಳಿಯೋಲ್ಲ. ಏವ ಸ್ಥಿತಾ ಪ್ರತ್ಯನೀಕೇಶು ಯೋಧಾ. ಆದ್ದರಿಂದ ತಸ್ಮಾತ್ ತ್ವಮುತ್ತಿಷ್ಠ, ಎದ್ದೇಳಯ್ಯ, ಯುದ್ಧಕ್ಕೆ ಸಿದ್ಧನಾಗು. ಯಶೋಲಭಸ್ವ, ಗೆಲ್ತೇವೋ ಸೋಲ್ತೇವೋ, ಸಾಯ್ತಾರೋ ಬದುಕ್ತಾರೋ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಕೂಡಬೇಡ. ಈ ಯುದ್ಧದಲ್ಲಿ ನೀನು ಗೆಲ್ತೀಯ. ಯಾಕೆಂದರೆ ಯಾರ್ಯಾರು ಸಾಯಬೇಕು, ಯಾರ್ಯಾರು ಬದುಕಬೇಕು, ಯಾರ್ಯಾರು ಸೋಲ್ಬೇಕು, ಯಾರ್ಯಾರು ಗೆಲ್ಲಬೇಕು ಅನ್ನೋದು ಮೊದಲೇ ಅದು ಪ್ರೀಡಿಸ್ಟೈನ್ಡ್. ನಿನಗೆ ಯಶಸ್ಸು, ಗೆಲ್ಲುವ ವಿಜಯದ ಯಶಸ್ಸು ನಿನ್ನ ಪಾಲಿಗೆ ಇದೆ. ಯಶೋಲಭಸ್ವ ಹತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಈ ಶತ್ರುಗಳನ್ನು ಸಂಹಾರ ಮಾಡು. ಯಾಕೆಂದರೆ ನಾನು ಕೊಂದವರನ್ನು ಯಾವಾಗಲೂ ದೇವರು ತಾನೇ ನೇರ ಮಾಡು, ಇನ್ನೊಬ್ಬರನ್ನು ಮಾಧ್ಯಮವಾಗಿ ಇಟ್ಕೊಂಡು ಒಂದೊಂದು ಕೆಲಸ ಮಾಡಿಸ್ತಾನೆ. ನಿನ್ನನ್ನು ನಾನು ಇನ್ಸ್ಟ್ರೂಮೆಂಟಾಗಿ ಬಳಸಿದ್ದೇನೆ ಅಷ್ಟೇ. ನಿನ್ನ ಕೈಯಲ್ಲಿ ಗಾಂಡೀವ ಇದೆ, ನನ್ನ ಕೈಯಲ್ಲಿ ನೀನಿದ್ದೀಯ. ನೀನು ನನ್ನ ಕೈಯೇ ಒಂದು ಆಯುಧ. ನಿನ್ನನ್ನು ಆಯುಧವಾಗಿ ಬಳಸಿಕೊಂಡು ನಾನು 18 ಅಕ್ಷೌಹಿಣಿಯನ್ನು ಕೊಲ್ತೀನಿ. ನೀ ಏನು ಮಾಡುವನಿದ್ದಿ? ಅದರಿಂದ ಹತ್ವಾ ಶತ್ರುನ್, ಶತ್ರುಗಳ ಸಂಹಾರ ಮಾಡು. ನಿನ್ನ ಕರ್ತವ್ಯದಲ್ಲಿ ನಿರತನಾಗು. ಭುಂಕ್ಷ್ವ ರಾಜ್ಯಂ ಸಮೃದ್ಧಂ, ಆನಂದವಾಗಿ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡುವ ಸುಖವನ್ನು ಅನುಭವಿಸು. ಅದು ನಿನ್ನ ಪಾಲಿಗೆ ಈ ಜನ್ಮದಲ್ಲಿ ಬಂದಿರತಕ್ಕಂಥ ನಿನ್ನ ಪ್ರಾರಬ್ಧ, ಸುಖ ಪ್ರಾರಬ್ಧ. ಯಾಕೆಂದರೆ ನೀನು ಕೊಲ್ಲೋದು, ಅಯ್ಯೋ ನಾನು ಹೇಗೆ ಕೊಲ್ಲೋದು? ಅಯ್ಯೋ ನೀನು ಕೊಲ್ಲೋದಲ್ಲಯ್ಯ. ಮಯೈ ವೈತೇ ನಿಹತಾ ಪೂರ್ವಮೇವ, ನಾನು ಕೊಂದಾಗಿದೆ ಅವರನ್ನು. ಅಂದರೆ ಅವರು ಡೆತ್ ಡಿಸೈಡೆಡ್, ಇಂಥವರು ಈ ನಾನು ತೀರ್ಮಾನ ಮಾಡಿ ಆಗಿದೆ, ಅವರ ಸಾವು ನಿಶ್ಚಿತವಾಗಿಬಿಟ್ಟಿದೆ. ನೀನು ಕೊಲ್ಲುವುದಲ್ಲ. ಮತ್ತು ನಿಮಿತ್ತ ಮಾತ್ರ ಭವ ಸವ್ಯಸಾಚಿ, ನೀನು ಸವ್ಯಸಾಚಿ. ಎಡಗೈಯಲ್ಲೂ ಬಾಣ ಬಿಡ್ತಿ, ಬಲಗೈಯಲ್ಲೂ ಬಾಣ ಬಿಡ್ತಿ. ಆದರೆ ನೀನು ಯಾವ ಕೈಯಲ್ಲಿ ಬಾಣ ಬಿಟ್ಟರು ಸಾಯೋದು ನಿನ್ನ ಒಳಗೆ ಕೂತು. ಆಚಾರ್ಯ ಹೇಳ್ತಾರೆ, ನೀನು ನಿಮಿತ್ತವಾಗಿ ಕೊಲ್ಲಯ್ಯ ಅಂದರೆ ನಿನ್ನೊಳಗೆ ಕೂತು ಕೊಲ್ಲುವುದು ನಾನೇ, ನೀನೇನು ಮಾಡೋದು? ನಾನು ಅಲ್ಲ, ನಿಮಿತ್ತ ಮಾತ್ರ. ಯು ಆರ್ ಅನ್ ಇನ್ಸ್ಟ್ರೂಮೆಂಟ್. ನಿನ್ನನ್ನು ಅಸ್ತ್ರವಾಗಿ ಬಳಸಿ ಸಂಹಾರ ಮಾಡೋದು ನಾನೇ, ನಿನ್ನ ಒಳಗಿದ್ದು. ನಿಮಿತ್ತ ಮಾತ್ರ, ಬಿ ಆನ್ ಇನ್ಸ್ಟ್ರೂಮೆಂಟ್ ಟು ಮೀ. ಅಷ್ಟೇ, ಒಂದು ಇನ್ಸ್ಟ್ರೂಮೆಂಟ್. ನನ್ನ ಕೈಯ ಒಂದು ಅಸ್ತ್ರ, ಒಂದು ಬಾಣ, ಒಂದು ಬಿಲ್ಲು. ನಿನ್ನ ಕೈಯಲ್ಲಿ ಗಾಂಡೀವ, ನನ್ನ ಕೈಯಲ್ಲಿ ನೀನು, ಅಷ್ಟೇ. ನಿನ್ನ ಸವ್ಯಸಾಚಿತ್ವ ಯಾವುದೂ ನಡೆಯೋಲ್ಲ ಇಲ್ಲಿ. ಎಲ್ಲ ಮಾಡುವುದು ನಾನು. ಸುಮ್ಮನೆ ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ಬಾಣ ಹಿಡ್ಕೊಂಡು ಯುದ್ಧ ಮಾಡ್ತಾರೆ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಅಲ್ಲ, ಇವರೆಲ್ಲ ಮಹಾನುಭಾವರೆಲ್ಲ ಇದ್ದಾರಲ್ವ, ಅವರ ವಿರುದ್ಧ ಒಂದು ನಮ್ಮ ಅಜ್ಜ, ನಮ್ಮ ಗುರುಗಳು ಹೇಳ್ತಾನೆ, ದ್ರೋಣಂಚ ಭೀಷ್ಮಂಚ. ಆಮೇಲೆ ಅಲ್ಲಪ್ಪ, ಇವರೆಲ್ಲ ಇದ್ದಾಗ ಹೇಗೆ ಯುದ್ಧ ಮಾಡಲಿ? ದ್ರೋಣಾಚಾರ್ಯ ವಿರುದ್ಧ ಯುದ್ಧ ಹೇಗೆ ಮಾಡಲಿ? ಭೀಷ್ಮಾಚಾರ್ಯ ವಿರುದ್ಧ. ಆಮೇಲೆ ವಿಶೇಷ ವರಬಲದಿಂದ ಅವನ ತಲೆ ಕೆಡಿದ್ರೆ, ಆ ತಲೆ ಕೆಳಗೆ ಬಿದ್ದರೆ ಕೊಂದವನ ತಲೆ ಹೋಗುತ್ತೆ. ಅಂಥ ಸಾವಿನಿಂದ ಪಾರಾಗುವ ವಿಶಿಷ್ಟ ವರ ಪಡೆದಂಥ ಜಯದ್ರಥ ಇದ್ದಾನೆ ಆ ಕಡೆಯಲ್ಲಿ. ಕರ್ಣಂಚ, ಅಪಾರವಾಗಿರತಕ್ಕಂಥ ಪರಶುರಾಮನಿಂದ ಅಧ್ಯಯನ ಮಾಡಿರತಕ್ಕ, ಇಂದ್ರನಿಂದ ಶಕ್ತ್ಯಾಯುಧವನ್ನು ಪಡೆದ. ಅದು ಅವನ ಕೈಲಿ ಇರೋ ತನಕ ಅವನು ಯಾರು ಗೆಲ್ಲೋ ಹಾಗಿಲ್ಲ. ಶಕ್ತ್ಯಾಯುಧದ ಬಲದಿಂದ ತುಂಬಿರತಕ್ಕ ಮತ್ತು ಅವನನ್ನೇ ನಂಬಿ ಪಾಂಡವರ ವಿರುದ್ಧ ದುರ್ಯೋಧನ ಯುದ್ಧಕ್ಕೆ ನಿಂತ ಅಂಥ ಕರ್ಣ ಇದ್ದಾನೆ ಆ ಕಡೆಯಲ್ಲಿ. ಮಹಾವೀರ ಜಯದ್ರಥ ಇದ್ದಾನೆ. ಅವನು ಕೊಂದರೆ ಅವನ ತಲೆ ಕೆಳಗೆ ಬಿದ್ದರೆ ನಮ್ಮ ತಲೆ ಕೊಂದವ್ರನ್ನ ಸಾವು ಬರುತ್ತೆ. ಅದರಿಂದ ಅವನು ಕೊಲ್ಲುವುದೇ ಸಾಧ್ಯ ಇಲ್ಲ. ಅಂಥ ಜಯದ್ರಥ ಇದ್ದಾನೆ. ಮತ್ತು ನಮಗೆ ಹಿರಿಯರು ನಿಜ, ಅವರನ್ನು ಕೊಲ್ಲುವುದು ಸಾಧ್ಯ ಅಲ್ಲ, ಸಾಧುವೂ ಅಲ್ಲ. ಭೀಷ್ಮ ದ್ರೋಣರಿದ್ದಾರೆ. ಇವರೆಲ್ಲ ಹೇಳ್ತಾನೆ, ಎಲ್ಲರೂ ಸತ್ತಾಗಿದೆ.
ಯಾವುದು ಉಪಯೋಗ ಇಲ್ಲ ಅಂತಾನೆ ಕೃಷ್ಣ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಅನ್ಯಾನಪಿ ಯೋಧ ವೀರಾನ್. ಅವರ ಅಂಥ ಇನ್ನೂ ಏನು ಯಾರ್ಯಾರ್ದು ಲಿಸ್ಟ್ ಉಂಟು ನಿನ್ನ ಹತ್ರ, ಮಹಾಮಹಾವೀರರು ಎಲ್ಲ ಲಿಸ್ಟ್ ಎಲ್ಲ ಮುಗಿದಾಗಿದೆ ಅವರು. ಯಾಕೆ ಅಂದರೆ ಮಯಾ ಹತಾನ್ ತ್ವಂ ಜಹಿ ಮಾವ್ಯಥಿಷ್ಠ, ಅವ್ರು ನಾನು ಕೊಂದಾಗಿದೆಯಪ್ಪ, ಹತಪ್ರಾಯರು, ಅವ್ರ ಸಾವಿನ ಲಿಸ್ಟ್ನಲ್ಲಿ ಸೇರಿಸಿ ಆಗಿದೆ, ನೀನು ಏನು ಮಾಡಿದ್ರು ಬರೆಸಿಲ್ಲ. ಅದರಿಂದ ನೀನು ನಿನ್ನೊಳಗೆ ಕೂತು ನಾನು ಅವ್ರನ್ನ ಕೊಲ್ತೀನಿ, ನೀನೊಂದು ಇನ್ಸ್ಟ್ರೂಮೆಂಟ್. ಭಗವಂತನ ಸಂಹಾರ ಕಾರ್ಯಕ್ಕೆ ಇನ್ಸ್ಟ್ರೂಮೆಂಟ್ ಆಗುವ ಪುಣ್ಯ ನಿನ್ನ ಪಾಲನದಷ್ಟೇ. ಮಾವ್ಯಥಿಷ್ಠಾ, ಏನೂ ದುಃಖ ಪಡಬೇಡ. ಯಾಕೆಂದರೆ ದುಃಖ ಪಡುವ ಸಂಗತಿಯೇ ಇಲ್ಲ ಪ್ರಪಂಚದಲ್ಲಿ. ಸಾಯುವುದು ಒಂದು ದುಃಖದ ಸಂಗತಿ ಅಲ್ಲ. ನಿಜವಾಗಿ ದುಃಖದ ಸಂಗತಿ ಯಾವುದು ಗೊತ್ತುಂಟ? ಹುಟ್ಟೋದು. ಅಯ್ಯೋ ಇಲ್ಲಿ ಹುಟ್ಟಿದೆವಲ್ಲ, ಇನ್ನು ಸಾಯೋ ತನಕ ಈ ಭೂಮಿಯಲ್ಲಿ ಒದ್ದಾಡಬೇಕಲ್ಲ ಅಂತ. ಆಮೇಲೆ ಇದರಿಂದ ಪಾರಾದೇವಲ್ಲ. ನೀವು ಹೇಗೆ ಚಿಂತನೆ ಮಾಡಿದರೂ ಹಾಗೆ ಅಲ್ವ ಬದುಕುವುದೇ ಒಂದು ಹಿಂಸೆ ಅಂತಾದಾಗ ಹುಟ್ಟಿದಾಗ ಅಳಬೇಕು, ಸತ್ತಾಗ ರಗಳೆ ಮುಗೀತೊಮ್ಮೆ ಅಂತ ಖುಷಿ ಪಡಬೇಕು. ಅದರಿಂದ ಏನು ದುಃಖ ಪಡಲಿಕ್ಕೇನೂ ಇಲ್ಲ. ಹುಟ್ಟು ಸಾವು ಅನ್ನೋದು ನೀವು ಒಂದು ಆ್ಯಂಗಲ್ನಲ್ಲಿ ನೋಡಿದಾಗ ಅದು ಕೆಲವು ಸುಖ ಕೆಲವು ದುಃಖ. ಹುಟ್ಟುವುದಕ್ಕೂ ಸುಖ ಪಡಬೇಕಾದಿಲ್ಲ, ಸಾಯುವುದಕ್ಕೂ ಸುಖ ಪಡಬೇಕಾದಿಲ್ಲ. ಹುಟ್ಟುವುದಕ್ಕೂ ದುಃಖ ಪಡಬೇಕಾಗಿಲ್ಲ, ಸಾಯುವುದಕ್ಕೂ ದುಃಖ ಪಡಬೇಕಾಗಿಲ್ಲ. ಅವು ಸುಮ್ಮನೆ ಜೀವನದ ಎರಡು ಅಲೆಗಳು. ಅವು ಆ ಥರ ಬಂದು ಖುಷಿ ಪಡಲಿಕ್ಕೂ ಇಲ್ಲ, ಈ ಥರ ಬಂದು ದುಃಖ ಪಡಲಿಕ್ಕೂ ಇಲ್ಲ. ನ್ಯಾಚುರಲ್ ಆಗಿ ಜೀವನದ ಪ್ರವಾಹದಲ್ಲಿ ಬರುವ ತರಂಗಗಳು. ಅದಕ್ಕೆ ತಲೆಗೆಡಿಸಿಕೊಳ್ಳಬೇಕಾದೇನಿಲ್ಲ. ಮಾವ್ಯಥಿಷ್ಠ, ಯಾವುದು ಅನಿವಾರ್ಯ ಆಗುತ್ತೋ ಅದು ಆಗ್ತಾ ಇರಲಿ ಅಂತ ಸುಮ್ಮನೆ ಸ್ವೀಕಾರ ಮಾಡಬೇಕು ಜೀವನವನ್ನು. ಅದು ಹಾಗಾಗಬಾರ್ದು ಹೀಗಾಗಬೇಕು ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಏನೂ ಅರ್ಥ ಇಲ್ಲ. ಮಾವ್ಯಥಿಷ್ಠಾ. ಅದರಿಂದ ಏನು ಅಂತ ಹೇಳ್ತಾನೆ, ಜೇತಾಸಿ ರಣೇ ಸಪತ್ನಾನ್ ಯುದ್ಧಸ್ವ, ಮಾಡಯ್ಯ ಯುದ್ಧ. ಅಲ್ಲ ನಾನು ಸೋತ್ಬಿಟ್ರೆ ಅನ್ಕೊಳಗೂ ಏನೋ ನಾನು ಯುದ್ಧ ಮಾಡಿ ಸೋತ್ಬಿಟ್ರೆ ಜೇತಾಸಿ, ಏನು ಭರವಸೆ ಕೊಡ್ತಾ ನೋಡಿ. ನಿನ್ನ ವಿರೋಧದವರೆಲ್ಲರೂ ನಾಶವಾಗ್ತಾರೆ. ನೀನು ರಣೇ ಸಪತ್ನಾನ್ ಜೇತಾಸಿ, ಶತ್ರುಗಳನ್ನು ಸಂಹಾರ ಮಾಡ್ತಿ. ನೀನು ಜಯಶೀಲನಾಗಿ ಸಮೃದ್ಧ ರಾಜ್ಯವನ್ನು ನಿನ್ನ ಅಣ್ಣ ತಮ್ಮಂದಿರ ಜೊತೆಗೆ ಈ ದೇಶವನ್ನು ಆಳ್ತೀಯಾ. ನನ್ನ ರಕ್ಷೆ ನಿನ್ನ ಮೇಲೆ ಇದೆ. ಪ್ರಸೀದ ಅಂತ ಹೇಳಿದೆ ಅಲ್ವಾ, ಪೂರ್ಣ ಪ್ರಸಾದ ನನ್ನದಿದೆ, ಯುದ್ಧಕ್ಕೆ ಸಿದ್ಧನಾಗು ಹೇಳು. ಹೀಗೆ ಅರ್ಜುನನ ಮೇಲೆ ಆಶೀರ್ವಚನ ನೀಡಿ ಭರವಸೆ ತುಂಬಿದ ಕೃಷ್ಣನ ಅನುಸಂಧಾನದ ಜೊತೆಗೆ ಈ ಬಾರಿಯ ಗೀತಾ ಚಿಂತನವನ್ನು ಮುಗಿಸೋಣ. ಬರೀ ಅರ್ಜುನ ಕೋ ಭವಾನ್ ಅಂತ ಪ್ರಶ್ನೆಯಲ್ಲೇ ನಿಲ್ಲಿಸಬಾರ್ದು ಅಂತ ಉತ್ತರವನ್ನು ಕೃಷ್ಣ ಕೊಟ್ಟ ಉತ್ತರವನ್ನು ನೋಡಿದೆವು. ಇನ್ನು ಮೇಲೆ ಅಂಥ ಅನಂತ ಶಕ್ತಿಯಾದ ಭಗವಂತನ ರೂಪದರ್ಶನದಿಂದ ಆದ ಆನಂದದಿಂದ ಮತ್ತೆ ಸ್ತೋತ್ರ ಮಾಡ್ತಾನೆ. ಮತ್ತೆ ಇನ್ನೊಂದು 11 ಶ್ಲೋಕದಲ್ಲಿ ಸ್ತೋತ್ರ ಇದೆ. ಆಮೇಲೆ ಕೃಷ್ಣ ಪುನಃ ಅದಕ್ಕೆ ಉಪಸಂಹಾರ ಮಾಡ್ತಾನೆ. ಸಂಜಯ ತನಗೆ ಆದ ವಿಸ್ಮಯವನ್ನು ಹೇಳಿಕೊಂಡು ಈ ಅಧ್ಯಾಯ ಮುಗೀತದೆ. ಅದು ಪ್ರಾಯ ನಾವು ಇನ್ನೊಂದು ಬಾರಿ ಬಂದಾಗ ಅಕ್ಟೋಬರ್ದಲ್ಲಿ ಇಲ್ಲಿ ಬಂದಾಗ ಆ ಭಾಗವನ್ನು ಮುಗಿಸಬಹುದು ಅಂತ ಕಾಣುತ್ತೆ. ಈ ಬಾರಿಯ ಗೀತಾ ಚಿಂತನ ಇಲ್ಲಿ ಮುಗಿಸೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.